ಹಾಯ್ ಹಲೋ ನಮಸ್ಕಾರ. ಮನಸ್ಸು ಸಿನಿಮಾ ಭಾವನೆಗಳ ಸಮ್ಮಿಲನ ನನ್ನೊಳಗಿನ ನಾನು ವಿಶೇಷವಾದ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾವಳಿ ಕಾರ್ತಿಕ್. ವೀಕ್ಷಕರೇ, ಸಿನಿಮಾನೇ ಜೀವನ ಅಂದುಕೊಂಡವರು ಸಿನಿಮಾನ ಜೀವ ಕೊಟ್ಟು ಮಾಡ್ತಾರೆ. ಅವರು ಯಾವುದೋ ಟೈಮ್ ಪಾಸ್ಗೋ ಶೋಕಿಗೋ ಯಾವತ್ತೂ ಸಿನಿಮಾ ಮಾಡಲ್ಲ. ನಾವು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸುಪ್ತ ಮನಸ್ಸುಗಳ ನಿರ್ದೇಶಕರ ಸಾಲನ್ನು ನೆನಪಿಸ್ಕೊಂಡಾಗ ನಮಗೆ ಆಗಾಗ ಅರವಿಂದ್ ಕೌಶಿಕ್ ಅವರ ಹೆಸರು ನೆನಪಾಗ್ತಾ ಇರುತ್ತೆ. ಇವತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಒಂದಷ್ಟು ನಮ್ಮ ನ್ಯೂಸ್ ಭಾಷೆಯಲ್ಲಿ ಹೇಳೋದಾದರೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ಹಂಚ್ಕೊಳ್ತಾರೆ. ನೆಕ್ಸ್ಟ್ ಲೆವೆಲ್ಗೆ ರೆಡಿ ಆಗ್ತಾ ಇದ್ದಾರೆ ಅರವಿಂದ್ ಕೌಶಿಕ್ ಸರು. ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಬಿಡ್ತೀನಿ. ಅರವಿಂದ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ನಮಸ್ಕಾರ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ಲೆವೆಲ್ಗೆ ಥ್ಯಾಂಕ್ ಯು ಫಾರ್ ದಟ್. ಏನು ಸರ್, ನೆಕ್ಸ್ಟ್ ಲೆವೆಲ್ ಅಂತ ಇಳೀತಾ ಇದ್ದೀರಾ? ಸಿಕ್ಕಿ ತುಂಬಾ ದಿನಗಳಾಗಿತ್ತು ಮಾತಾಡಿ. ನೀವು ತುಂಬಾ ದಿನಗಳ ಗ್ಯಾಪ್ ಆದ್ಮೇಲೆ ನಮ್ಮ ಜೊತೆ ಮಾತನಾಡ್ತಾ ಇದ್ದೀರಾ. ಕರೆಕ್ಟ್. ಹೇಗಿದೆ ಜೀವನ, ಸಿನಿಮಾ? ಜೀವನ ಹೇಗಿದೆ, ಸಿನಿಮಾ ಹೇಗಿದೆ ಅನ್ನೋದು ಎರಡು ಒಂದೇ ಕ್ವಶನ್ ಆ್ಯಕ್ಚುಲಿ. ಅಂದ್ರೆ ಎರಡು ಒಂದೇ ಅಲ್ವಾ? ಅಂದರೆ ಅಲ್ಟಿಮೇಟ್ಲಿ ಸಿನಿಮಾನೇ ಜೀವನ. ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಮೋಸ್ಟ್ಲಿ ಕನಸಲ್ಲೂ ಕೂಡ ಐಡಿಯಾಗಳು ಬರ್ತಾನೆ ಇರುತ್ತೆ. ಐಡಿಯಾಗಳನ್ನು ಹೇಗೆ ಏನಂತಾರೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಆಲೋಚನೆಗಳು ಬರ್ತಾ ಇರುತ್ತೆ. ಬಾಡಿನಲ್ಲಿ ಕಾರ್ಟಿಸಾಲಿಂದ ಹಿಡಿದು ಅದೇನೋ ಏಡ್ರಿನಾಲಿನಿಂದ ಹಿಡಿದು ಎಲ್ಲ ಪಂಪ್ ಆಗ್ತಾ ಇರುತ್ತೆ. ಯಾಕಂದರೆ ಇವತ್ತು ಐಡಿಯಾಗಳ ಯುಗ ಇದು. ಮೊದಲೆಲ್ಲ ಹೆಂಗೆ ಅಂದರೆ ಏನೋ ಒಂದು ಐಡಿಯಾ ಒಂದು ಕಾರ್ಯರೂಪಕ್ಕೆ ಬಂದು ಅದು ಜರ್ಮಿನೇಷನ್ ಆಗಿ ಇನ್ನೊಂದು ಆಗೋವರೆಗೂ ಒಂದು ಪ್ರಾಸೆಸ್ ಇರೋದು. ಆದರೆ ಇವತ್ತು ವಾಟ್ ಸೆಲ್ಸ್ ಫಸ್ಟ್ ಇಸ್ ದಿ ಐಡಿಯಾ. ಸೊ ಇವತ್ತು ನಾವೆಲ್ಲ ಹೆಂಗೆ ಅಂದರೆ 10 ನಿಮಿಷಕ್ಕೆ 20 ಐಡಿಯಾ ಮಾಡೋವಂಥ ಕಾಲದಲ್ಲಿದ್ದೀವಿ. ಹಾಗಾಗಿ ಈ ಕಾಂಪಿಟೇಟಿವ್ ಯುಗದಲ್ಲಿ ಪ್ರತಿದಿನ ಹೊಸ ಹೊಸ ಐಡಿಯಾಗಳನ್ನ ಮಾಡಿಕೊಂಡು ಸಿನಿಮಾ ಮಾಡೋದಕ್ಕೆ ನೆಕ್ಸ್ಟ್ ಲೆವೆಲ್ ತಯಾರಿಗಳನ್ನ ಮಾಡ್ಕೊತಾ ಇದ್ದೀನಿ. ಅರವಿಂದ್ ಸರ್, ಕಾರ್ಯಕ್ರಮದ ಹೆಸರು ನನ್ನೊಳಗಿನ ನಾನು ಅಂತ. ರೈಟ್. ನಮ್ಮೊಳಗೆ ನಾನು ಅನ್ನೋದು ಇದ್ದೇ ಇರುತ್ತೆ ಯಾವಾಗಲೂ. ಅದು ಹೊರ ಪ್ರಪಂಚಕ್ಕೆ ಕಾಣಿಸೋದಿಲ್ಲ. ರೈಟ್. ನಾನು ಬಹಳ ಐರಾನಿಕಲಿ ನಿಮ್ಮನ್ನು ಕೇಳಬೇಕು. ಗಡ್ಡ ಬೆಳ್ಳಗಾಗ್ತಾ ಇದೆ, ವಯಸ್ಸಾಗ್ತಾ ಇದೆ ಅಂತ ಅನ್ಕೊಳ್ಳೋಣ. ರೈಟ್. ನಮಗೆ ಚಿಕ್ಕ ವಯಸ್ಸಲ್ಲಿ ಈ ಅರವಿಂದ್ ಕೌಶಿಕ್ ಹೇಗಿದ್ದ ಅಂತ ಬೇಕು. ಅವಾಗ ಗಡ್ಡ ಇರಲಿಲ್ಲ. ಗಡ್ಡ ಹಿಂಗಿದ್ದೆ ಅನ್ನೋದು ಅಂದರೆ ಭಾಳ ಏನು ಇವಾಗ ಅದೇನೋ ಅಂತಾರಲ್ಲ, ಅವತಾರ ಪುರುಷರಿಗೆ ಅಥವಾ ಏನೋ ದೊಡ್ಡ ಸಾಧಕರಿಗೆ ಅವ್ರ ಬಾಲ್ಯ ಹೇಗಿತ್ತು ಅನ್ನೋದು ಅದೊಂಥರ ಎಕ್ಸಾಂಪಲ್ ಆಗಿರುತ್ತೆ. ನನ್ನ ಭಾಳ ಸರಳವಾಗಿರೋವಂಥ ಬಾಲ್ಯ. ಒಂದೇನೆಂದರೆ ಮೊದಲಿಂದ ಕೂಡ ಅಂದರೆ ಜೀವನದಲ್ಲಿ ಇರೋವಂಥ ಎಲ್ಲ ಅನುಭವಗಳನ್ನು ಅಂದರೆ ಏನಂತಾರೆ ಎಕ್ಸ್ಪೀರಿಯನ್ಸ್ಗಳನ್ನು ಮಾಡಿ ಪ್ರಯೋಗ ಮಾಡಬೇಕು ಅನ್ನೋದು ಎಲ್ಲ ಫೀಲ್ಡಲ್ಲೂ ಇತ್ತು ನನಗೆ ಚಿಕ್ಕ ಹುಡುಗ ಇದ್ದಾಗಲಿಂದ. ಓದೋ ಟೈಮಲ್ಲಿ ಚೆನ್ನಾಗಿ ಓದಿದ್ರೆ ಮಾರ್ಕ್ಸ್ ಬರುತ್ತೆ. ಸೊ ಚೆನ್ನಾಗೂ ಓದಿದ್ದೀನಿ. ಏನಂತಾರೆ ಎಲ್ಲ ಕಲಿಕೆ ಹೇಗೆ ಮಾಡಿದ್ರೆ ನಾವು ಹೇಗೆ ಉದ್ಧಾರ ಆಗ್ತೀವಿ ಅನ್ನೋ ಥರದ್ದು ಒಂದು ಪಾಯಿಂಟಲ್ಲಿ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸ್ಟಡೀಸು ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರೋ ಅದನ್ನೆಲ್ಲ ತುಂಬ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸು ತೊಗೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಓದದೇ ಇದ್ದರೆ ಕೂಡ ಬದುಕ್ಬೋದಾ ಅನ್ನೋ ಒಂದು ಕ್ವಶನ್ ಬಂದಾಗ ಅದನ್ನು ನೆಗ್ಲೆಕ್ಟು ಮಾಡಿ ನೀವು ಹೇಳಿದ್ರಲ್ಲ ನನ್ನೊಳಗಿನ ನಾನು ಬೇರೆ ಏನನ್ನೋ ಹುಡುಕೊಂಡು ಎಜುಕೇಷನ್ನ ಸ್ವಲ್ಪ ಸೈಡ್ಲೈನ್ ಮಾಡಿ ಬೇರೆ ಕೆಲಸಗಳನ್ನು ಮಾಡಬೇಕು ಅಂತಲೂ ಹೊರಟಿದ್ದಿದೆ. ಏನಕ್ಕಿದ್ನ ಹೇಳಿದೆ ಅಂದರೆ ಇದೊಂಥರ ಹೆಂಗೆ ಅಂದರೆ ಒಂದು ದೊಡ್ಡ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟಂಗೆ ಒಬ್ಬ ಹುಡುಗನ್ನ, ಚಿಕ್ಕ ಹುಡುಗನ್ನ. ಸೊ ಐ ವಾಸ್ ಲೈಕ್ ದಟ್. ನಾನು ಚಿಕ್ಕ ಹುಡುಗ ಇದ್ದಾಗಲಿಂದನೂ ಕಿಡ್ಡಿನ ಕ್ಯಾಂಡಿ ಸ್ಟೋರ್ ಅಂತಾರಲ್ಲ ಹಂಗೆ ಎಲ್ಲವೂ ಸಿಗೋದು ಎದುರುಗಡೆ. ಅಲ್ಲೊಂದು ಚಾಕ್ಲೇಟು, ಇಲ್ಲೊಂದು ಪಪ್ಪರ್ಮೆಂಟು, ಇನ್ನೊಂದು ನಿಂಬೆಹುಳಿ ಪಪ್ಪರ್ಮೆಂಟು ಇದಿರೋದಲ್ಲ. ನನಗೆ ಎಲ್ಲನೂ ಬೇಕು ಅನಿಸೋದು. ಸೊ ಆ ಬೇಕು ಅನ್ನೋದೇ ಜೀವನಕ್ಕೆ ಬೇಕಾಗಿರುವಂಥ ಒಂದು ಏನಂತಾರೆ ಪ್ರಾಸೆಸ್ಸು. ಸೊ ಅದೇನೋ ಬೇಕು ಅಂದರೆ ಅದನ್ನು ಮಾಡಬೇಕು ಅನ್ಸೋದು. ಕ್ರಿಕೆಟ್ ಆಡಬೇಕು ಅಂದರೆ ಕ್ರಿಕೆಟ್ ಆಡ್ತಿದ್ದೆ. ಕ್ಲಾಸಿಗೆ ಚಕ್ಕರ್ ಹೊಡೆದು ಪಿಕ್ಚರ್ಗೆ ಹೋಗ್ಬೇಕು ಅಂದರೆ ಅದನ್ನೂ ಮಾಡ್ತಿದ್ದೆ. ಆಮೇಲೆ ಆ ಥರ ಗಲಾಟೆ ಮಾಡಬೇಕಾ, ತರಲೆ ಮಾಡಬೇಕಾ ಅದನ್ನು ಮಾಡ್ತಿದ್ದೆ. ಓದ್ತಿದ್ದೆ. ಸೊ ಎಲ್ಲದನ್ನೂ ಇದು ನಂದಲ್ಲ ಅಂತ ಬದುಕಿದವನಲ್ಲ. ಸೊ ಅದನ್ನೆಲ್ಲದನ್ನೂ ಪ್ರಯತ್ನಗಳನ್ನ ಮಾಡಿಕೊಂಡು ಬಂದವನು. ಹಾಗೆ ಬಾಲ್ಯ ಸಾಕೊಂಡು ಬಂದಿದೆ. ನೀವೊಂದು ಕಡೆ ಹೇಳ್ತೀರಾ, ನನಗೆ ಇಂಡಸ್ಟ್ರಿಗೆ ಕಾಲಿಟ್ಟಾಗ ನೀವು ನಟರಾಗಿ ಕಾಲಿಟ್ಟಿದ್ದು ಸಿನಿಮಾ ಇಂಡಸ್ಟ್ರಿಗೆ. ಕರೆಕ್ಟ್. ಒಂಥರ ನನಗೆ ಫ್ರೇಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಒಂದ್ ಕಡೆ ಹೇಳಿದ್ರಿ ನೀವು. ರೈಟ್. ಆ ಜರ್ನಿಯಿಂದ ಅನ್ನೋನ್ ಪರ್ಸನ್ ಟು ಡೈರೆಕ್ಟರು. ಕರೆಕ್ಟ್. ಪ್ರೋಸೆಸ್ ಇವಾಗ ಹೇಗೆ ನೋಡ್ತೀರಾ ನೀವು? ಅಂದರೆ ಸೇಮ್ ಆ್ಯಕ್ಚುಲಿ. ಅಂದರೆ ಮೊದಲು ಹೆಂಗಿತ್ತೋ ಈಗಲೂ ಹಂಗೆ ಇದೆ. ಬಿಕಾಸ್ ಏನಂದರೆ ಪ್ರತಿ ದಿವಸ ಒಂದು ಹುಟ್ಟು, ಪ್ರತಿ ದಿವಸ ಒಂದು ಸಾವು ಆಗ್ತಾ ಇರುತ್ತೆ. ನಾವು ಕಲ್ತಿರೋದನ್ನು ನಾವು ವಾಟ್ ಯು ಹ್ಯಾವ್ ಲರ್ನ್ಡ್ ಅದನ್ನ ನಾವು ಅನ್ಲರ್ನ್ ಮಾಡ್ತಾ ಇರಬೇಕು. ನೀವು ಹೇಳ್ದಂಗೆ ನಾನು ಶುರು ಮಾಡಿದಾಗ ನಾನು ಬೇಸಿಕ್ಲಿ ಏನಂದರೆ ಅದೇ ಹೇಳಿದ್ನಲ್ಲ ಐಡಿಯಾಗಳ ಯುಗ ಅಂದಂಗೆ
ಒಂದಿಷ್ಟು ತಪ ಅಂತ ಐಡಿಯಾಗಳು ಬರೋದು. ಈಗ ಯಾರೋ ಒಬ್ರು ಮಾತಾಡಿದ್ರೆ ಇವ್ರು ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ, ಇದರ ಆ್ಯಕ್ಚುಲ್ ಮೀನಿಂಗ್ ಏನು, ಇವ್ರು ಹೇಳ್ತಿರೋದನ್ನ ಆನ್ ದಿ ಫೇಸ್ ತೊಗೋಬೇಕಾ ಅಥವಾ ಇನ್ನೇನಾದರೂ ಅನ್ಕೋಬೇಕಾ ಅಂತ ಅನಿಸೋದು. ಆಮೇಲೆ ಕೆಲವೊಂದು ಜಾಗಗಳಿಗೆ ಹೋದಾಗ ಅಥವಾ ಕೆಲವೊಂದು ಜನರನ್ನ ಮೀಟ್ ಮಾಡಿದಾಗ ಇವರೆಲ್ಲ ಎಲ್ಲೋ ಒಂದು ಕಡೆ ನನ್ನ ಕಥೆಯ ಪಾತ್ರಗಳು ಅಂತ ಅನ್ನಿಸ್ತಾ ಇತ್ತು. ಅದು ಇಟ್ ವಾಸ್ ವೆರಿ ಆರ್ಗ್ಯಾನಿಕ್, ಅದೇನೋ ನಾನು ಬೇಕು ಅಂತ ಅಂದ್ಕೊಂಡಿದ್ದಲ್ಲ. ಅಂಥ ಟೈಮಲ್ಲಿ ಕಥೆಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ. ನನ್ನ ಸುತ್ತಮುತ್ತ ಇರುವಂಥ ಪಾತ್ರಗಳು ಅವರೇ ನನ್ನ ಕ್ಯಾರೆಕ್ಟರ್ಗಳಾಗೋರು ನನ್ನ ಕಥೆಯಲ್ಲಿ. ಸೊ ಅಲ್ಲಿಂದ ಶುರು ಮಾಡಿರುವಂಥ ಜರ್ನಿ ಅದು ಕಥೆ ಹೇಳುವಂಥ ಒಂದು ಪ್ರಕ್ರಿಯೆ ಆಗಿತ್ತು ಅಷ್ಟೇ. ಆವಾಗ ನೀವು ಹೇಳ್ದಂಗೆ ನನಗೆ ಫ್ರೇಮ್, ಸಿನಿಮಾ ಅನ್ನೋದೆಲ್ಲ ಆ ಥರದ್ದು ನಿರ್ದಿಷ್ಟವಾಗಿ ಏನೂ ಕಲ್ಪನೆಗಳಿರಲಿಲ್ಲ. ಯಾವಾಗಲೂ ಕತೆ ಹೇಳುವಂಥ ಒಂದು ಚಾಳಿ ಇತ್ತು. ಅದಕ್ಕೆ ಎಲ್ಲೋ ಒಂದು ಕಡೆ ಒಂದು ಮೀಡಿಯಮ್ ಬೇಕಾಗಿತ್ತು. ನಾನು ಇನ್ಫ್ಯಾಕ್ಟ್ ನನ್ನ ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ನನ್ನ ಒಂದಿಷ್ಟು ಕವನಗಳು ಮತ್ತು ಕಥೆಯ ಸಂಕಲನ ಒಂದು ಪಬ್ಲಿಷ್ ಆಗಿತ್ತು, ನಾಟ್ ಫಾರ್ ದಿ ಕನಾಯ್ಸಿಯರ್ ಅಂತ ಇಂಗ್ಲೀಷಲ್ಲಿ. ಆವಾಗ ನಾನು ಸಿನಿಮಾ ಮಾಡ್ತೀನಿ ಅನ್ನೋ ಕಲ್ಪನೆ ನನಗಿರಲಿಲ್ಲ. ಕತೆ ಹೇಳ್ತೀನಿ, ನನಗೆ ಅನಿಸಿರೋ ಅಭಿಪ್ರಾಯ ಅಥವಾ ನಾನು ಜೀವನವನ್ನು ನೋಡೋ ದೃಷ್ಟಿಕೋನನ ಜಗತ್ತಿನ ಜೊತೆ ಹಂಚ್ಕೋಬೇಕು ಅಷ್ಟೇ ಇದ್ದಿದ್ದು ನನಗೆ. ಸಿನಿಮಾ ಅದಕ್ಕೊಂದು ಮೀಡಿಯಮ್ ಆಯಿತು. ಆವತ್ತು ನನಗೆ ಫ್ರೇಮ್ ಅಂದರೆ ಏನೋ ಒಂದು ಗೊತ್ತಿರಲಿಲ್ಲ. ಒಂದು ಸ್ವಲ್ಪ ಒಳಗೆ ನುಗ್ಗಿದೆ. ನನಗೆ XYZ ಯಾರೋ ಈ ಥರ ಇಲ್ಲ, ನೀನು ಇಷ್ಟೊಂದು ಕಥೆಗಳು ಹೇಳ್ತೀಯಲ್ಲ, ಇದನ್ನು ಸಿನಿಮಾ ರೂಪದಲ್ಲಿ ನೀನು ತೆರೆಗೆ ತರ್ಬೋದು ಅಂದಾಗ ಕರೆಕ್ಟ್ ವಿಷುವಲ್ ಮೀಡಿಯಮ್ ತುಂಬ ಸ್ಟ್ರಾಂಗ್ ಅಲ್ವಾ ಅಂತ ಅನಿಸಿ ಸಿನಿಮಾಗಳು ಮೊದಲಿಂದನೂ ನೋಡ್ಕೊಂಡು ಬರ್ತಾ ಇದ್ದೆ. ಬಟ್ ನಾನು ಸಿನಿಮಾ ಫೀಲ್ಡ್ಗೆ ಎಂಟ್ರ್ ಆಗ್ಬೋದಾ ಅನ್ನೋ ಐಡಿಯಾ ಇರಲಿಲ್ಲ. ಅದೆಲ್ಲ ಚೇಂಜ್ ಆಗಿದ್ದು ಸಮ್ವೇರ್ ಅರೌಂಡ್ 99-2000. ಯಾವಾಗ ಅಂದರೆ ಈ ಡಿಜಿಟಲ್ ಯುಗ ಬಂತು. ಎಲ್ಲರಿಗೂ ಕ್ಯಾಮ್ರಾಗಳು ಅವೈಲಬಿಲಿಟಿ ಸಿಗ್ತಾಯಿತ್ತು, ಡಿಜಿಟಲ್ ಕ್ಯಾಮ್ರಾಗಳು ಬರೋದು, ಮತ್ತು ನಾನ್ ಲೀನಿಯರ್ ಎಡಿಟಿಂಗ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಡಿಟಿಂಗ್ ಇದೆಲ್ಲ ಬಂದಾಗ ನಮಗೂ ಎಟುಕುತ್ತೆ ಸಿನಿಮಾ. ನಾನು ಒಂದು ಕ್ಯಾಮ್ರಾ ತೊಗೊಂಡೋಗಿ ಶೂಟ್ ಮಾಡ್ಬೋದು, ನಾನೇ ಎಡಿಟ್ ಮಾಡ್ಬೋದು ಅಂತ ಹಿಂಗೆಲ್ಲ ಅನ್ನಿಸಿದಾಗ ಐ ಬಿಕೇಮ್ ಎ ಫಿಲ್ಮ್ ಮೇಕರ್. ಅದರಿಂದ ಆವಾಗ್ಲೂ ಫ್ರೇಮ್ ಅಂದರೆ ಏನೋ ಒಂದು ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ಸಿನಿಮಾದ ಬೇರೆ ಕೆಲಸಗಳು, ಡಬ್ಬಿಂಗ್ ಮಾಡ್ತಾ ಇದ್ದೆ, ಭಾಳಷ್ಟು ಸಿನಿಮಾಗಳಿಗೆ ಕಂಠದಾನ ಮಾಡಿದ್ದೀನಿ ನಾಯಕ ನಟರುಗಳಿಗೆ. ಅದ್ರ ಜೊತೆಗೆ ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ ಎಲ್ಲ ಕೆಲಸಗಳು ಸಿನಿಮಾದಲ್ಲಿರುವಂಥ ಬೇರೆ ಬೇರೆ ಕೆಲಸಗಳನ್ನೆಲ್ಲ ನಾನು ಮೊದಲು ಹೇಳಿದ್ನಲ್ಲ, ಅದು ಬೇಕು ಇದು ಬೇಕು ಇದು ಬೇಕು ಅಂದಂಗೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದೆ. ಆ್ಯಕ್ಟಿಂಗ್ ವಾಸ್ ಒನ್ ಆಫ್ ದೆಮ್. ಕೊನೆಗೆ ಅವೆಲ್ಲವೂ ಸೇರಿಕೊಂಡು ಇಲ್ಲ ನೌ ಐ ಆಮ್ ರೆಡಿ ಟು ಡೂ ಮೈ ಫಿಲ್ಮ್ ಅಂದಾಗ 2008ರಲ್ಲಿ ನಮ್ಮ ಏರಿಯಲ್ಲಿ ಒಂದಿನ ಮಾಡಿದ್ದು. ಆವಾಗಲೂ ಫ್ರೇಮ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಈಗ 2025 ಈಗಲೂ ಫ್ರೇಮ್ ಅಂದರೆ ಏನು ಅಂತ ಗೊತ್ತಿಲ್ಲ. ಆ ಫ್ರೇಮ್ ಅನ್ನೋದು ನಮಗಿಂತ ದೊಡ್ಡದು ಅನ್ನೋದು ಗೊತ್ತು ಅಷ್ಟೇ. ದಟ್ ಈಸ್ ಇಟ್. ಮನರಂಜನೆಯ ಮಜಲುಗಳು ಪ್ರತಿದಿನ ಚೇಂಜ್ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ ನಾವು. ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಇವತ್ತು ನಾವು ನಿಂತ್ಕೊಂಡು ಯೋಚನೆ ಮಾಡಿದ್ರೆ, ನೀವು ಸೀರಿಯಲ್ ಇಂದ ಜರ್ನಿ ಶುರು ಮಾಡ್ತೀರಾ, ಆಮೇಲೆ ನಿಧಾನಕ್ಕೆ ಈ ಫೀಲ್ಡ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ, ಆಮೇಲೆ ನಿರ್ದೇಶಕರಾಗ್ತೀರಾ, ಮತ್ತೆ ಸೀರಿಯಲ್ ಬರ್ತೀರಾ, ಸೀರಿಯಲ್ ಎಪಿಸೋಡ್ಗಳು ಡೈರೆಕ್ಟ್ ಮಾಡ್ತೀರಾ. ಇವತ್ತಿನ ಕಾಲಘಟ್ಟದಲ್ಲಿ ಈ ಸೀರಿಯಲ್ ಅಲ್ಲಿ ಮಾಡೋರ್ಗೆ ಡೈರೆಕ್ಟ್ ಆಗಿ ಸಿನಿಮಾ ಚಾನ್ಸ್ ಸಿಗೋದು ತುಂಬಾ ಕಷ್ಟ ಆಗ್ತಾ ಇದೆ. ಆಗ ಆಗ್ತಾ ಇತ್ತು, ಇವಾಗ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಮ ವ್ಯೂ ಏನು? ಅಂದರೆ ಇದು ನನ್ಗೆ ಗೊತ್ತಿರೋ ಪ್ರಕಾರ, ಈಗ ನೀವು ಒಂದು ಸೀರಿಯಲ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಡೈರೆಕ್ಷನ್ನು ಅಥವಾ ನೀವು ಕಥೆ ಬರೀತಿದ್ದೀರೋ ಅಥವಾ ಚಿತ್ರಕಥೆ ಬರೀತಿದ್ದೀರೋ, ಸಂಭಾಷಣೆ ಬರೀತಿದ್ದೀರೋ, ನಿರ್ದೇಶನ ಮಾಡ್ತಿದ್ದೀರೋ, ನೀವು ಒಟ್ಟಿನಲ್ಲಿ ಒಂದು ಧಾರಾವಾಹಿಯಲ್ಲಿ ನೀವಿದ್ದೀರಾ, ನೀವು ಸಿನಿಮಾ ಮಾಡಬೇಕು ಅಂತಿದ್ದೀರಾ. ಒಂದು ಕಲ್ಪನೆ ಆಯಿತಾ, ನನಗೆ ಇದೊಂದು ಕಥೆ ಇದೆ, ಇದನ್ನು ನಾನು ಧಾರಾವಾಹಿಯಾಗಿ ಹೇಳಬೇಕು. ಅದು ನೀವೇ ನಿರ್ದೇಶನ ಮಾಡಿರೋದಾಗಿರ್ಬೋದು ಅಥವಾ ಬೇರೆ ಯಾರೋ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡೋದಾಗಿರ್ಬೋದು, ಅದೊಂದು ಸಪ್ರೇಟ್ ಎಂಟಿಟಿ. ನೀವು ಸಿನಿಮಾ ಮಾಡಬೇಕು, ನೀವು ಸಿನಿಮಾಗೆ ಒಂದು ಕಲ್ಪನೆ ಇದೆ, ಅದಕ್ಕೊಂದು ಕಥೆ ಬೇಕು, ಇನ್ನೊಂದೇನೋ ಒಂದು ಬೇಕು. ತಡೆಯೋರು ಯಾರೂ ಇಲ್ಲ ಮಂದಿಯಲ್ಲಿ. ಇದೆಲ್ಲ ಏನು ಅಂತಂದರೆ, ಸೀರಿಯಲ್ ಮಾಡೋರು ಸಿನಿಮಾ ಮಾಡೋಕ್ಕಾಗಲ್ಲ ಅನ್ನೋದಾಗಲಿ ಅಥವಾ ಸೀರಿಯಲ್ ಮಾಡಿದ್ರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದಾಗಲಿ, ಇವೆಲ್ಲ ನಮಗೆ ನಾವು ಸೃಷ್ಟಿ ಮಾಡ್ಕೊಂಡಿರುವಂಥ ಗೋಡೆಗಳಷ್ಟೇ. ಅದು ನಟರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಮ್ಮ ಸುತ್ತಮುತ್ತನೇ ಭಾಳಷ್ಟು ಜನ ಇದ್ದಾರೆ ಸೀರಿಯಲಿಂದ ಸಿನಿಮಾಗೆ ಬಂದವರು ಇದ್ದಾರೆ. ಸಿನಿಮಾನ ಎಫೆಕ್ಟಿವ್ ಆಗಿ ಮಾಡಿಕೊಂಡು ಜೊತೆಲೇ ಧಾರಾವಾಹಿಗಳನ್ನ ಮಾಡ್ತಿರೋವಂಥವ್ರು ಇದ್ದಾರೆ. ನನ್ನ ಪ್ರಕಾರ ಏನಂದರೆ, ಒಂದು ಪೇಪರು ಪೆನ್ನು ಇದ್ರೂ ಕಥೆನೇ, ಅದು ನಿಮ್ಮ ಏನಂತಾರೆ ವ್ಯೂ ಪಾಯಿಂಟೇ. ನಿಮಗೊಂದು ಚಿಕ್ಕ ಏನಂತಾರೆ ಒಂದು ಸ್ಮಾಲ್ ಸ್ಕ್ರೀನ್ ಸಿಕ್ಕಿದ್ರೆ ಅದು ಕೂಡ ಕತೆ ಹೇಳೋವಂಥ ಒಂದು ಜಾಗನೇ. ಒಂದು ದೊಡ್ಡ ಪರದೆ ಸಿಕ್ಕಿದ್ರೆ ಅದಕ್ಕೂ ಒಂದು ಕತೆ ಹೇಳೋವಂಥ ಒಂದು ಪ್ರಾಸೆಸ್ ಇರುತ್ತೆ. ಸೊ ಎಲ್ಲವೂ ಅಲ್ಟಿಮೇಟ್ಲಿ ಏನು ಅಂತಂದರೆ, ನಮ್ಮ ಏನಂತಾರೆ ಮನಸ್ಸಿನ ಒಳಗಡೆಯಿಂದ ಬರುವಂಥ ಭಾವನೆಗಳನ್ನು ವ್ಯಕ್ತ ಮಾಡೋದಕ್ಕೆ ಇರೋವಂಥ ಒಂದು ಮೀಡಿಯಮ್ಗಳಷ್ಟೇ. ನನ್ನ ಪ್ರಕಾರ ಯಾರೇ ಸೀರಿಯಲ್ ಮಾಡ್ತಿದ್ರು ಅವ್ರಿಗೆ ನಾಳೆ ಬೆಳಗ್ಗೆ ಸಿನಿಮಾ ಮಾಡಬೇಕು ಅನ್ಸಿದ್ರು ಮಾಡ್ಬೋದು. ಯಾಕಂದರೆ ಸಿನಿಮಾಗೆ ಬೇಕಾಗಿರೋದು ಕ್ಯಾಮ್ರಾ, ಸೀರಿಯಲ್ಗೆ ಬೇಕಾಗಿರೋದು ಕ್ಯಾಮ್ರಾ, ಅಲ್ಲಿ ಬೇಕಾಗಿರೋದು ಭಾವನೆಗಳು ಭಾಷೆ, ಇಲ್ಲಿ ಬೇಕಾಗಿರೋದು ಭಾವನೆಗಳು ಭಾಷೆ. ಅಲ್ಲೂ ಕಥೆ ಬೇಕು, ಇಲ್ಲೂ ಕಥೆ ಬೇಕು. ಎಸ್, ಕರೆಕ್ಟ್. ಈಗ
ನೀವು ಕ್ರಿಕೆಟ್ ಆಟ ಆಡೋದು ಎಕ್ಸಾಂಪಲ್ ಆದರೆ ಒಂದು 5 ಡೇ ಟೆಸ್ಟ್ ಮ್ಯಾಚ್ ಇರುತ್ತೆ, ಅದಕ್ಕೆ ಬೇಕಾಗಿರೋ ಆಟ ಬೇರೆ ಥರ ಇರುತ್ತೆ. T20 ಮ್ಯಾಚ್ ಆಡಿದ್ರೆ ಅದಕ್ಕೆ ಬೇಕಾಗಿರೋ ಆಟ ಬೇರೆ ಇರುತ್ತೆ. ಸೀರಿಯಲ್ ಅಂದಾಗ ನೀವು ಪಾತ್ರಗಳು, ಆ ಪಾತ್ರಗಳು ಯೋಚನಾ ಲಹರಿ, ಅದಕ್ಕೊಂದು ಬ್ಯಾಕ್ ಸ್ಟೋರಿ, ಏನೋ ಅವ್ನು ಹೆಂಗಿದ್ದ, ಅವ್ನು ಮೊನ್ನೆ ಏನಾಗಿದ್ದ, ಎಲ್ಲದಕ್ಕೂ ಟೈಮು ಮತ್ತು ಸ್ಪೇಸ್ ಸಿಗುತ್ತೆ. ಸೊ ನೀವು ಆಡಿಯನ್ಸ್ನ ಆ ಎನ್ವಿರಾನ್ಮೆಂಟ್ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಜಾಸ್ತಿ ಜಾಗ ಸಿಗುತ್ತೆ, ಟೈಮ್, ಇನ್ ಟರ್ಮ್ಸ್ ಆಫ್ ಟೈಮ್. ಸಿನಿಮಾದಲ್ಲಿ ಅಷ್ಟು ಟೈಮ್ ಸಿಗಲ್ಲ, ನಿಮ್ಗೆ ಸಿಗೋದು 2 ಗಂಟೆ. ಈಗಂತೂ ಆ 2 ಗಂಟೆನಲ್ಲೂ ನಿಮಗೆ ಆಡಿಯನ್ಸ್ಗೆ ಹೈ ಮೊಮೆಂಟ್ಗಳು ಕೊಡಬೇಕು, ಎಲಿವೇಶನ್ ಕೊಡಬೇಕು, ಇನ್ನೊಂದು ಮತ್ತೊಂದು ಸ್ಕ್ರೀನ್ ಪ್ಲೇ ಹಂಗಿರ್ಬೇಕು. ಇದೆಲ್ಲದ್ರ ಮಧ್ಯ ನೀವು ಹೇಳಬೇಕು ಅಂತಿರೋ ವಿಚಾರ ಹೇಳೋದಕ್ಕೆ ನಿಮ್ಗೆ ಭಾಳ ಕಮ್ಮಿ ಟೈಮ್ ಸಿಗುತ್ತೆ. ಸೊ ಆ ಟೆಕ್ನಿಕ್ ಅನ್ನೋದು ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಬಿಟ್ಟರೆ ಐ ಥಿಂಕ್ ಅದು ಅಡಾಪ್ಟಬಲ್. ಯಾರೇ ಕ್ರಿಯೇಟಿವ್ ಮೈಂಡ್ ಇದ್ದರೂ ಕೂಡ ಒಂದು ಸೀರಿಯಲ್ಲು ಮಾಡ್ಬೋದು, ಸಿನಿಮಾನೂ ಮಾಡ್ಬೋದು. ನಾನು ಈಗ ಸದ್ಯಕ್ಕೆ ಸೀರಿಯಲ್ಗಳ ಕಡೆ ನನ್ನ ಆ ಪಯಣ ಮುಗಿದಿದೆ. ಏನಕ್ಕೆ ಅಂದರೆ ಅಲ್ಲಿ ಮಾಡಬೇಕಾಗಿರೋದು ಏನು ಅನಿಸಿತ್ತೋ ಅದನ್ನೆಲ್ಲ ಮಾಡಾಗಿರೋದ್ರಿಂದ ಮತ್ತೆ ತಿರ್ಗಾ ಅಲ್ಲಿ ಹೋಗಿ ನಾನು ಆ ಥರದ ಒಂದು ಮೈಂಡ್ ಸೆಟ್ ಇಲ್ಲ. ನನಗೆ ಐ ವಾಂಟ್ ಟು ಎಂಜಾಯ್ ಸಿನಿಮಾ ಅಷ್ಟೇ. ಒಂದು ಮೂಢನಂಬಿಕೆ ಅಂತ ಬೇಕಾದರೆ ತಿಳ್ಕೊಳ್ಳಿ, ಎಷ್ಟೋ ಜನಕ್ಕೆ ನೀವು ಲಕ್ಕಿ ಚಾರ್ಮ. ಅವ್ರು ಹಂಗೆ ಅಂದ್ಕೊಂಡ್ರೆ ಅದು ನನ್ನ ಖುಷಿ. ಬಟ್ ನಾನು ಅದ್ರ ಬಗ್ಗೆ ಯಾವತ್ತೂ ಅಷ್ಟೊಂದು ಏನಂತಾರೆ ಗಾಢವಾಗಿ ಯೋಚನೆ ಮಾಡಿಲ್ಲ. ಭಾಳಷ್ಟು ಜನ ಸಿಗ್ತಾ ಇರ್ತಾರೆ, ಹೇಳ್ತಾರೆ, ಸರ್ ನೀವು ಏನೋ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ರಿ, ಇವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ರಿ, ಹಂಗಾಯ್ತು ಹಿಂಗಾಯ್ತು ಅಂತ. ಅವಾಗೆಲ್ಲ ಆಬ್ವಿಯಸ್ಲಿ ಯಾರಾದರೂ ನೀನು ನೋಡೋಕ್ಕೆ ಚೆನ್ನಾಗಿದೆ ಅಂದರೆ ಏನಾಗುತ್ತೆ, ನಮಗೆ ಖುಷಿ ಆಗುತ್ತೆ. ನೀನು ಒಳ್ಳೆ ರೈಟ್ರು, ನೀನು ಒಳ್ಳೆ ಸಿಂಗರು, ನೀನು ಒಳ್ಳೆ ಡ್ಯಾನ್ಸರು, ಡೈರೆಕ್ಟ್ರು ಅಂತ ಖುಷಿ ಆಗುತ್ತೆ. ಅದೇ ಥರ ಐ ಟೇಕ್ ಇಟ್ ಆಸ್ ಎ ಕಾಂಪ್ಲಿಮೆಂಟ್ ಅಷ್ಟೇ. ಲಕ್ಕಿ ಚಾರ್ಮ್ ನಾನು ಬೇರೆ ಯಾರಿಗೂ ಆಗ್ಬೋದು ಅಂದರೆ ಅದಕ್ಕಿಂತ ನನಗಿನ್ನೇನು ಲಕ್ಬೇಕು ಅಲ್ವಾ? ಸೊ ಐ ಆಮ್ ಓಕೆ ವಿತ್ ಇಟ್ ಅಷ್ಟೇ. ನಿಮ್ಮ ಆಗಿನ ಐಡಲ್ಲು ಒಂದು ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿನ ಇಟ್ಕೊಂಡು ಕಲಿತಾ ಇರ್ತಾನೆ ಅಂತ ಅನ್ಕೊಳ್ಳೋಣ. ರೈಟ್. ನಿಮಗೆ ರಾಮ್ ಗೋಪಾಲ್ ವರ್ಮಾ ಕೆಲಸಗಳು ತುಂಬಾ ಆ ಸಮಯದಲ್ಲಿ ಇಷ್ಟ ಆಗಿತ್ತು. ನೀವು ಬಾಂಬೆಗೆ ಏನಕ್ಕೆ ಓಡೋದ್ರಿ ಅಂತ ನಿಮ್ಮ ಬಾಯಲ್ಲಿ ಕೇಳಬೇಕು ಆ ಕಥೆನ ಅಂತ. ಆ್ಯಕ್ಚುಲಿ ಓಡೋಗ್ಲಿಲ್ಲ, ಹೋದೆ. ಆ್ಯಕ್ಚುಲಿ ಒಂದು ರೀತಿನಲ್ಲಿ ಓಡೋದೆ ಅಂತಲೂ ಹೇಳ್ಬೋದು. ಏನಕ್ಕೆ ಅಂದರೆ ಒಂದು ಪಾಯಿಂಟ್ ಬರುತ್ತೆ, ಅಂದರೆ ಸೀರಿಯಲ್ ಮಾಡ್ತಾಯಿದ್ದೆ, ಆ್ಯಕ್ಟ್ ಮಾಡ್ತಾಯಿದ್ದೆ, ಒಳ್ಳೊಳ್ಳೆ ನಿರ್ದೇಶಕರು, ಒಳ್ಳೊಳ್ಳೆ ಕೆಲಸ ಎಲ್ಲ ನಡೀತಾ ಇತ್ತು. ಎಲ್ಲೋ ಒಂದು ಕಡೆ ನಾನು ಅಂದ್ಕೊಂಡಿದ್ದು ಇನ್ನೂ ಏನೋ ಗಾಢವಾಗಿ ಮಾಡಬೇಕು ಅನ್ನಿಸ್ದಾಗ, ಅವಾಗಿನ್ನೂ ನಮ್ಮ ಮೊಬೈಲು ಇಂಟರ್ನೆಟ್ ಯುಗ ಅಲ್ಲ. ಆ ಟೈಮಲ್ಲಿ ನಾನು ರಾಮ್ ಗೋಪಾಲ್ ವರ್ಮಾ ಅಭಿಮಾನಿ, ನೀವು ಹೇಳ್ದಂಗೆ ದ್ರೋಣಾಚಾರ್ಯ, ಏಕಲವ್ಯ ಆ ಥರದ ಒಂದು ಏನಂತಾರೆ ಅಭಿಮಾನಿ ನಾನು. ಯಾಕೆಂದರೆ ಅವರು ಸಿನಿಮಾಗಳು ಶಿವ ಆಗಿರ್ಬೋದು, ರಾತ್, ಸತ್ಯ ವಾಸ್ ಮೈ, ಅದನ್ನ ಥಿಯೇಟ್ರಲ್ಲೇ ಒಂದು 50 ಸಲ ನೋಡಿದ್ದೀನಿ ಆ ಸಿನಿಮಾನ. ಆಮೇಲೆ ಎಲ್ಲ ರಂಗೀಲ ಆಗಿರ್ಬೋದು. ಆಮೇಲೆ ಏನಕ್ಕೆ ಅಂತಂದರೆ ಗೊತ್ತಿಲ್ಲ, ಅದೇನೋ ಆ ವ್ಯಕ್ತಿಯ ಸಿನಿಮಾಗಳು ಹೇಳೋ ರೀತಿ ಎಲ್ಲೋ ಒಂದು ಕಡೆ ನನಗೆ ತುಂಬ ಪ್ರಭಾವ ಬೀರೋದಂಥ ವ್ಯಕ್ತಿ. ಸೊ ಆ ಟೈಮ್ಗಷ್ಟೇ ನಮಗೆ ಮೊಬೈಲ್ ಫೋನ್ಗಳು, ಇಂಟರ್ನೆಟ್ಟಲ್ಲಿ ಇಮೇಲ್ ಐಡಿಗಳು ಸಿಗೋದು ಇದೆಲ್ಲ ಸ್ಟಾರ್ಟ್ ಆಗಿತ್ತಲ್ಲ. ಸೊ ಎಲ್ಲೋ ಬಾಂಬೆನಲ್ಲೋ ಹೈದರಾಬಾದಲ್ಲೋ ಎಲ್ಲೋ ಇರೋವಂಥ ಒಬ್ಬ ಡೈರೆಕ್ಟ್ರನ್ನ ನಾನು ಮೀಟ್ ಮಾಡೋಕ್ಕಾಗುತ್ತಾ ಅನ್ನೋ ಕ್ವಶನ್ ಮಾರ್ಕ್ ಇದ್ದಂಥ ಕಾಲದಲ್ಲಿ ಸಡನ್ಲಿ ನನಗೆ ನಮ್ಮ ಸ್ನೇಹಿತರ ಕಡೆಯಿಂದ, ನಾನು ಮುಂಬೈಯಲ್ಲಿದ್ದೀನಿ, ನನ್ನ ಆಫೀಸ್ ಅಂದರೆ ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರೋ ಆ ರೋಡ್ ಕಾರ್ನರಲ್ಲೇ RGV ಆಫೀಸ್ ಇರೋದು ಅಂತ ಅವ್ರು ಹೇಳಿದ್ರು. ಅವಾಗ ಸಡನ್ನಾಗಿ ಕ್ಯಾಲ್ಕುಲೇಷನ್ ಬಂತು, ಹೌದಲ್ವಾ ಕರೆಕ್ಟು, ಈಗ ನಾನು ಬೆಂಗಳೂರಲ್ಲಿದ್ದೀನಿ, ಅವ್ರು ಬಾಂಬೆನಲ್ಲಿದ್ದಾರೆ, ಅವ್ರ ಆಫೀಸಲ್ಲಿ ಇದೆ ಅಂದರೆ ಇಟ್ ಈಸ್ ವೆರಿ ಟ್ಯಾಂಜಿಬಲ್, ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಯಾವುದೋ ಒಂದು ಧಾರಾವಾಹಿನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಅವರು ಕೈ ಕೊಟ್ಟು ಬಾಂಬೆಗೆ ಹೊಟ್ಟೋಗಿದ್ದೆ, ಹೋಗಿ ಅಲ್ಲಿ RGV ಹತ್ರ ಕೆಲಸ ಮಾಡಬೇಕು ಅಂತ. ಬಟ್ ಆಗಲಿಲ್ಲ, ಮೀಟ್ ಆಗಲಿಲ್ಲ. 5 ದಿವಸ ಇದ್ದೆ ಅಲ್ಲಿ ಮುಂಬೈಯಲ್ಲಿ ಟೋಟಲಿ, ಅಂದರೆ ಅವರ ಆಫೀಸಿನ ಇದರಲ್ಲಿ. ಅಲ್ಲಿ ಏನಾಯಿತು ಅಂದರೆ, ಅಲ್ಲಿ ಯಾರು ನನ್ನ ಜೊತೆ ಕರ್ಕೊಂಡು ಹೋಗಿದ್ರು, ಅಲ್ಲಿಂದೊಂದು ಕಲ್ಚರ್ ನೋಡಿದ್ನಲ್ಲ, ಅದು ಬೇರೆಯೇ. ಈಗ ನಾನು ಅಂದ್ಕೊಂಡಿದ್ದ ಸಿನಿಮಾ ಕಲ್ಚರ್ ಬೇರೆ, ಅಲ್ಲಿದ್ದ ಸಿನಿಮಾ ಕಲ್ಚರೇ ಬೇರೆ. ಆವಾಗ ಇಟ್ ವಾಸ್ ಆಲ್ರೆಡಿ ವೆರಿ ಕಾರ್ಪೊರೇಟ್. ಅಂದರೆ ಅಲ್ಲೊಬ್ಬ 5ನೇ ಅಸಿಸ್ಟೆಂಟ್ ಕೂಡ ಒಂದು ಯಾವುದೋ ಒಂದು ದೊಡ್ಡ ಆಡಿನೋ BMW ಬರೋನು. ಸೊ ಅಲ್ಲಿ ನನಗೊಬ್ಬರು ಸ್ನೇಹಿತರು ಹೇಳಿದರು, ನೋಡರ್ವಿಂದ್, ನೀನು ಇಲ್ಲಿ ಬಂದು ಅವನು ಯಾರೋ ನಿನ್ನ ಫೇವ್ರೆಟ್ ಡೈರೆಕ್ಟ್ರು ಅನ್ನೋ ಕಾರಣಕ್ಕೆ ಅವನ ಹತ್ರ 50ನೇ ಅಸಿಸ್ಟೆಂಟ್ ಆಗಿದ್ದು 2-3 ವರ್ಷ ಅಲ್ಲೇ ಇದ್ದು, ನೀನು ಆಮೇಲೆ ನಿನ್ನನ್ನು ಗುರುತಿಸ್ಕೊಳ್ಳೋದು ಅದೆಷ್ಟರ ಮಟ್ಟಿಗೆ ಸಾಧ್ಯನೋ ಏನೋ ಗೊತ್ತಿಲ್ಲ. ಬಿಕಾಸ್ ಇದೊಂದು ಹ್ಯೂಜ್ ಸಮುದ್ರ ಇದು, ನಿನಗೆ ಅಷ್ಟು ಪೇಷನ್ಸ್ ಇದೆಯಾ, ಅಷ್ಟು ತಾಳ್ಮೆ ಇದೆಯಾ ಚೆಕ್ ಮಾಡ್ಕೊ ಅಂದಾಗ ನಂಗೆ ರಿಯಲೈಸ್ ಆಗಿದ್ದು, ಇಲ್ಲ ಕರೆಕ್ಟ್, ನನಗೆ ಅವ್ರ ಸಿನಿಮಾ ಇಷ್ಟ ಆಗುತ್ತೆ, ಅವ್ರ ಸಿನಿಮಾದಿಂದ ನಾನು ಕಲ್ತಿದ್ದೀನಿ, ಬಟ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ಕಲಿಯುವಂಥ ಅನಿವಾರ್ಯತೆ ನನಗಿಲ್ಲ ಅಂಥೇಳಿ ವಾಪಸ್ ಬಂದೆ. ಅದು ಒಳ್ಳೆ ಡೆಸಿಷನ್ ಅಂತ ನನ್ನ ಪ್ರಕಾರ. ಬಿಕಾಸ್ ಅಲ್ಲಿಂದ ಮುಂದಕ್ಕೆ ನಾನು ಬರವಣಿಗೆ ಇನ್ನೂ ಗಾಢವಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನೇ ಒಂದಿಷ್ಟು ಶಾರ್ಟ್ ಫಿಲ್ಮ್ಗಳನ್ನ ತೆಗಿಯೋದಕ್ಕೆ ಶುರು ಮಾಡಿದೆ. ಸೊ ಹೋಗಿ ಬಂದಿದ್ದಂತೂ ನಿಜ, ಓಡೋಗಿದ್ದಲ್ಲ. ಒಂದು 2 ತಿಂಗಳ ಒಂದು ಅಪ್ಡೇಟ್ ಕೊಡ್ತೀನಿ ನಿಮಗೆ.
ಅಟ್ಯಾಕ್ ಟ್ರೇಲರು ಯೂಟ್ಯೂಬಲ್ಲಿ ಹಾಜರಾಗಿದೆ, ಓಕೆ, ಕಾಣಿಸ್ತಾ ಇದೆ. ಇದು ಯಾವಾಗ ಮಾಡಿದ್ದು, ಎಲ್ಲಿ ಮಾಡಿದ್ದು, ಯಾವ ಟೈಮಲ್ಲಿ ಮಾಡಿದ್ದು ಅಂತೆಲ್ಲ ಕಮೆಂಟ್ಸ್ ಮಾಡ್ತಿದ್ದಾರೆ. Right, ಇವತ್ತು ರಿಷಬ್ ಶೆಟ್ರು ವರ್ಲ್ಡ್ ಮ್ಯಾಪ್ಗೆ ಬೆಳೆದಿದ್ದಾರೆ ಇವತ್ತು. ಕರೆಕ್ಟ್, ಹೌದು ಹೌದು. ಏನಿದು ನಿಮ್ಮ ಅಟ್ಯಾಕ್? ನನ್ನ ಅಟ್ಯಾಕ್ ಅಲ್ಲ ಅದು, ಆ್ಯಕ್ಚುಲಿ ಅದೊಂಥರ ಅಟ್ಯಾಕ್ ಅದು. ತುಂಬ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಅದು ಆ್ಯಕ್ಚುಲಿ ನಾವು 2012ರಲ್ಲಿ 2012ಅಲ್ಲಿ ಒಂದು ಭಾಳ ವಿಶಿಷ್ಟವಾದ ಪ್ರಯತ್ನ ಮಾಡಿದ್ವಿ. ಏನಂದರೆ ರಿಯಲ್ ಟೈಮಲ್ಲಿ ಒಂದು ಸಿನಿಮಾ ಮಾಡೋಕ್ಕಾಗುತ್ತಾ ಅಂತ. ಅಂದರೆ ಒಂದೇ ಕ್ಯಾಮರಾ ಒಂದೇ ಶಾಟ್ ಆ ಥರ ಅಲ್ಲ, ಒಂದು 2.5 ಗಂಟೆಯ ಕಥೆಯನ್ನು ನಾವು 2.5 ಗಂಟೆನಲ್ಲೇ ಹೇಳಕ್ಕೆ ಸಾಧ್ಯನಾ ಅಂತ. ಸೊ ಕ್ಯಾಮ್ರಾ ಆನ್ ಆಗುತ್ತೆ, ಮಲ್ಟಿಪಲ್ ಕ್ಯಾಮ್ರಾಸ್, 7ರಿಂದ 8 ಕ್ಯಾಮ್ರಾ, ಆ್ಯಕ್ಚುಲಿ 9 ಕ್ಯಾಮ್ರಾ ಇತ್ತು. ರೆಡ್ MX 5D Mark IV ಇತ್ತು, ಗೋಪ್ರೋ ಕ್ಯಾಮ್ರಾಸ್ ಇತ್ತು. ಇದೆಲ್ಲದನ್ನು ಇಟ್ಕೊಂಡು ನಾವೊಂದು 2.5 ಗಂಟೆಯ ಕಾಲದಲ್ಲಿ ಅಷ್ಟೇ ನಿರ್ದಿಷ್ಟವಾಗಿರುವಂಥ ಒಂದು ಕಥೆನ ಹೇಳೋಕ್ಕಾಗತ್ತಾ ಅನ್ನೋದು ಒಂದು ಚಾಲೆಂಜ್ ಬಂತು. ಸೊ ಮಾಡೋಣ ಅಂತ ಅಂದ್ಕೊಂಡಾಗ ಅಣಜಿ ನಾಗರಾಜ್ ಅವರು ಮುಂದಾದರು, ಆಯಿತು ಇದು ಮಾಡೋಣ ಅಂತ. ಆವಾಗ ರಿಷಬ್, ಅಚ್ಯುತ್ ಕುಮಾರ್ ಮತ್ತು ನಮ್ಮ ರವಿಶಂಕರ್ ಗೌಡ, ಪಟ್ರೆ ಲವ್ಸ್ ಪದ್ಮ, ಹೀರೋ ಅಜಿತ್, ಚೇತನ್ ಚಂದ್ರ, ರವಿತೇಜ, ರೂಪಿಕಾ, ಗುಂಡ್ರಗೋವಿ ಸತ್ಯ, ಈ ಥರ ಎಲ್ಲ ಒಂದು ಏನಂತಾರೆ ಭಾಳ ಎಮರ್ಜಿಂಗ್ ಟ್ಯಾಲೆಂಟ್. ಎಮರ್ಜಿಂಗ್ ಅನ್ನೋದಕ್ಕಿಂತ ಒಂಥರ ತುಂಬ ಫೈರ್ ಇದ್ದಂಥ ಹುಡುಗರು ನಾವೆಲ್ಲರೂ ಜೊತೆ ಸೇರಿ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಅರ್ಜುನ್ ಜನ್ಯ ಮತ್ತು ಸತೀಶ್ ಬಾಬು ಅಂತಿಬ್ಬರು ಮ್ಯೂಸಿಕ್ ಮಾಡಿದ್ರು. ಅದಕ್ಕೆ 4 ಹಾಡು. ಅಲ್ಲಿದ್ದಿದ್ದು ಒಂದು ಚಾಲೆಂಜ್ ಏನಂದರೆ ಎಲ್ಲರೂ 1 ಟೇಕು ಸಿನಿಮಾ ಅಂತ ಹೋದಾಗ ಒಂದು ಜಾಗದಲ್ಲಿ ಮಾಡಿಬಿಡ್ತಾರೆ, ಈಸಿ ಆಗೋ ಥರನೇ ಮಾಡ್ತಾರೆ. ನಾವು ಅದನ್ನೆಲ್ಲ ಮೀರಿ ಫೈಟ್ ಮಾಡೋಣ, ಹಾಡುಗಳು ಮಾಡೋಣ, ಒಂದು ಕಮರ್ಷಿಯಲ್ ಸಿನಿಮಾಗೆ ಏನೇನು ಎಲಿಮೆಂಟ್ಸ್ ಇದೆಯೋ ಅದನ್ನೆಲ್ಲ ನಾವು ಟ್ರೈ ಮಾಡೋಣ ಅಂತ ಹೇಳಿ ವಿ ಡಿಡ್ ಇಟ್. 40ರಿಂದ 45 ದಿನ ಪ್ರಾಕ್ಟೀಸ್ ಮಾಡಿದ್ವಿ ಕಥೆನ, ಡೈಲಾಗ್ ವರ್ಷನ್, ರಾಘು ಶಿವಮೊಗ್ಗ ಎಲ್ಲರೂ ಮಾಡಿ, ಪ್ರತಿಯೊಂದು ಡೈಲಾಗು ಎಲ್ರಿಗೂ ಗೊತ್ತಿರೋದು, ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿದ್ದು. ಅದಾದಮೇಲೆ ರನ್ ಥ್ರೂ ಮಾಡಿ ಕರ್ನಾಟಕದ ಪ್ರೆಸ್ ಮಧ್ಯದಲ್ಲಿ ಐ ಥಿಂಕ್ ಜುಲೈ 3ನೇ ತಾರೀಕು ವಿ ಶಾಟ್ ದ ಫಿಲ್ಮ್. ಆ್ಯಂಡ್ 2 hours 25 minutes ಏನೋ ಇತ್ತು ಸ್ಕ್ರಿಪ್ಟು. ಅದು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಕೆಲವರು ಡೈಲಾಗ್ ಎಗರಿಸಿ ಮಧ್ಯದಲ್ಲಿರೋದೆಲ್ಲ ಕೆಲವು ನುಂಗ್ಕೊಂಬಿಟ್ಟು ಹಂಗೆಲ್ಲ ಆಗಿ ಇಟ್ ಬಿಕೇಮ್ ಎ 2 hour ಐ ಥಿಂಕ್ ಫಿಲ್ಮ್ ಏನೋ ಆಯ್ತದು. ಅದನ್ನ ರಿಯಲ್ ಟೈಮಲ್ಲಿ ಹಂಗಂಗೆ ನಾವು ಏನೋ ಶೂಟ್ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡಿಕೊಂಡು ವಿ ವಾಂಟೆಡ್ ಟು ರಿಲೀಸ್ ಇಟ್ ಅಟ್ ದಟ್ ಟೈಮ್. ಕಾರಣಾಂತರಗಳಿಂದ ಆವಾಗ ಅದು ರಿಲೀಸೇ ಆಗಲಿಲ್ಲ. ಅದೇನೋ ನನಗೂ ಗೊತ್ತಿಲ್ಲ, ಗೊತ್ತಿದ್ರೆ ನಾನು ಹೇಳ್ತಿದ್ದೆ, ಬಟ್ ಐ ಡೋಂಟ್ ನೋ ವೈ ಇಟ್ ಡಿಡ್ ನಾಟ್ ರಿಲೀಸ್ ಅಟ್ ಆಲ್. ರಿಷಬ್ ಅದಾದಮೇಲೆ ಮತ್ತೆ ಅದ್ಭುತವಾಗಿ ಆ್ಯಕ್ಟ್ ಮಾಡಿದರು ರಿಷಬ್ ಅದರಲ್ಲಿ. ಅಂದರೆ ಅದರಲ್ಲಿ ಹಿ ಪ್ಲೇಸ್ ದಿ ರೋಲ್ ಆಫ್ ಎ ಟೆರರಿಸ್ಟ್. ಸೊ ಒಂದು ಏರಿಯಾ ಒಳಗಡೆ ನುಗ್ಗಿರೋ ಅಂಥ ಒಬ್ಬ ಟೆರರಿಸ್ಟು ರಿಯಲ್ ಟೈಮಲ್ಲಿ ಫೈಟ್ ಮಾಡಿಕೊಂಡು ಒಂದು 20 ಅಡಿ ಗೋಡೆಯಿಂದ ಹಾರಿ ಕೆಳಗೆ ಬಿದ್ದು ಒಳಗೋಗಿ ಒಂದು AK-47 ಗನ್ ತೊಗೊಂಡು ಅದನ್ನು ಮತ್ತೆ ಫೈರಿಂಗ್ ಮಾಡ್ಕೊಂಡು ಬಂದು ಈ ಥರದ್ದೆಲ್ಲ ಇತ್ತು. ತುಂಬ ಒಂಥರ ಇಟ್ ವಾಸ್ ಎ ನನ್ನ ಪ್ರಕಾರ ಮಾಸ್ಟರ್ ಪ್ಲ್ಯಾನು. ಮತ್ತು ಅಲ್ಲಿ ಇದ್ದಿದ್ದೇನೆಂದರೆ ಒಬ್ಬನೇ ಡೈರೆಕ್ಟರ್, ಕ್ಯಾಮ್ರಾಮನ್ಗಳಿದ್ದರು, ಬಟ್ ಐ ವಾಸ್ ದಿ ಓನ್ಲಿ ಗೈ ಹೂ ವಾಸ್ ಕಾಲಿಂಗ್ ದಿ ಶಾರ್ಟ್ಸ್. ಇಂಥ ಟೈಮಿಗೆ ಕರೆಕ್ಟಾಗಿ ಸಾಂಗ್ ಸ್ಟಾರ್ಟ್ ಆಗಬೇಕು, ಡೈಲಾಗು ಟಾಕಿ ನಡೀತಾ ಇರುತ್ತೆ, ಅದ್ರ ಜೊತೆಲಿ ಹಂಗೆ ರಪ್ಪ ಅಂತ ಹಾಡು ಟೇಕ್ ಆಫ್ ಆಗಿಬಿಡುತ್ತೆ. ಆ ಥರ ಒಂದು ಭಾಳ ವಿಶಿಷ್ಟವಾದ ಪ್ರಯತ್ನ. ಅನ್ಫಾರ್ಚುನೇಟ್ಲಿ ಅದು ರಿಲೀಸೇ ಆಗಲಿಲ್ಲ. ಆಮೇಲೆ ಇದೇನು ಅಟ್ಯಾಕ್ ಅಂತ ನೀವು ಹೇಳಿದ್ರು, ಇದು ನನಗೂ ಅಟ್ಯಾಕೆ, ನನಗೂ ಗೊತ್ತಿಲ್ಲ ಅದೇನು. ವೆರಿ ಫ್ರ್ಯಾಂಕ್ಲಿ ನನಗೆ ಅದೇನು ಆಗಿದೆ, ಅದಾದಮೇಲೆ ಅದು ಯಾಕೆ ಯೂಟ್ಯೂಬಲ್ಲಿ ಇವಾಗ ಬಂತು, ಅದನ್ನೇನು ರಿಲೀಸ್ ಮಾಡಬೇಕು ಅಂತಿದ್ದಾರಾ, ಐ ನೋ ನಥಿಂಗ್ ಅಬೌಟ್ ಇಟ್. ನನಗಂತೂ ಯಾರೂ ಏನು ಹೇಳಿಲ್ಲ ಅದ್ರ ಬಗ್ಗೆ. ಬಟ್ ಅದು ಏನೇ ಇದ್ದರೂ ನನಗನ್ಸೋದು ಆ ಟೈಮ್ಗೆ ನಾವೇನು ಮಾಡಿದ್ವಿ ಅದನ್ನು ಆ ದೃಷ್ಟಿಕೋನದಲ್ಲಿ ಐ ಥಿಂಕ್ ನನ್ನ ಪ್ರಕಾರ ಅದನ್ನ ಇವಾಗಲೂ ರಿಲೀಸ್ ಮಾಡಿದ್ರೆ ವಿ ಹ್ಯಾವ್ ಟು ಟೆಲ್ ಪೀಪಲ್ ಇದು ಈ ಥರ ಮಾಡಿದ್ದಂಥ ಸಿನಿಮಾ, ಇದನ್ನು ಈ ದೃಷ್ಟಿಕೋನದಲ್ಲಿ ನೀವು ನೋಡಬೇಕು ಅಂತ ಹೇಳಬೇಕು ನಾವು. ಗೊತ್ತಿಲ್ಲ ಅದು. ನಾನು ಮೆಜೆಸ್ಟಿಕ್ ಭಾಷೆಯಲ್ಲಿ ಹೇಳ್ತೀನಿ, ನೀವೊಂದು ಆಡಿಯನ್ಸ್ಗೆ ಬಿಸ್ಕೆಟ್ ಹಾಕಿದ್ರಿ, ಅದನ್ನು ನಾವು ಕ್ಲಾಸ್ ಆಡಿಯನ್ಸ್ ಆಗಿ ಡಬಲ್ ಬಿಸ್ಕೆಟ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಆ ಬಿಸ್ಕೆಟ್ ಹೆಸರು ತುಗ್ಲಕ್ಕು. ನಿಮಗೆ ಇವತ್ತು ನಿಂತ್ಕೊಂಡು ನೋಡಿದಾಗ ನಾನೊಂದು ಅಹೆಡ್ ಆಫ್ ಟೈಮ್ ಸಿನಿಮಾ ಕೊಟ್ಬಿಟ್ಟೆ ಅಂತ ತುಂಬ ಸಲ ಅನಿಸಿರುತ್ತೆ. ರೈಟ್. ಹೇಗೆ ರೀಕಾಲ್ ಮಾಡ್ತೀರಾ ಅದನ್ನು? ಅಹೆಡ್ ಆಫ್ ಇಟ್ಸ್ ಟೈಮ್ ಸಿನಿಮಾ ಅನ್ನೋದು ಒಂದೇನು ಗೊತ್ತಾ, ನಮ್ಮನ್ನು ನಾವು ಒಂಥರ ಎಸ್ಕೇಪಿಸಮ್ಮಲ್ಲಿ ಹೇಳೋವಂಥದ್ದಾದರೆ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತ ಅನ್ಬೋದು. ನಾನು ಯಾವ ನಿಟ್ಟಲ್ಲಿ ಅದನ್ನು ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತೀನಿ ಅಂದರೆ, ಅದು ಭಾಳ ಸರಳವಾದ ಕಥೆ. ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಇರೋವಂಥ ಕನ್ಫ್ಯೂಷನ್ಗಳ ಬಗ್ಗೆ, ಆಯ್ಕೆಗಳ ಬಗ್ಗೆ ಕಥೆ ಅದು. ಅಂದರೆ ನಾನು ಕಾಫಿ ಕುಡಿಲ್ಲ, ಟೀ ಕುಡಿಲ್ಲ, ಅಥವಾ ನಾನು ಏನಂತಾರೆ ಬ್ಲೂ ಶರ್ಟ್ ಹಾಕ್ಕೊಳ್ಳ, ರೆಡ್ ಶರ್ಟ್ ಹಾಕ್ಕೊಳ್ಳ,
ನಾನು ಬಿಸಿಬೇಳೆಭಾತ್ ತಿನ್ನಲ, ಚೌಚೌಭಾತ್ ತಿನ್ನಲ, ಈ ಥರ ಪ್ರತಿಯೊಬ್ಬ ಮನುಷ್ಯಂಗೂ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಒಂದು ಯೋಚನೆ ಬರ್ತಾನೆ ಇರುತ್ತೆ, ಲೆಫ್ಟ್ಗೆ ಹೋಗ್ಲಾ ರೈಟ್ಗೆ ಹೋಗ್ಲಾ ಅನ್ನೋ ಥರದಲ್ಲಿ. ಸೊ ಆ ಎಲ್ಲ ಯೋಚನೆಗಳನ್ನು, ಕನ್ಫ್ಯೂಷನ್ಗಳನ್ನು ರಿಫ್ಲೆಕ್ಟ್ ಮಾಡೋದಕ್ಕೆ ಒಂದು ಸ್ಕ್ರೀನ್ ಪ್ಲೇ ಮಾಡಬೇಕಾಗಿತ್ತು. ಅಷ್ಟೇ ಇದ್ದಿದ್ದು ಟೋಟಲಿ. ದಟ್ ವಾಸ್ ದಿ ಹೋಲ್ ಐಡಿಯಾ. ಇವಾಗ ನಾವು ಜನಸಾಮಾನ್ಯರು ನಾವು ಮಾತಾಡ್ತೀವಿ, ಒಳ್ಳೆ ತುಗ್ಲಕ್ ಕಣ ಅವನು, ತುಗ್ಲಕ್, ಮೊಹಮ್ಮದ್ ಬಿನ್ ತುಗ್ಲಕ್ದು ನಾವು ಒಂದು ಚಿಕ್ಕ ಎಕ್ಸಾಂಪಲ್ ಹೇಳೋದಾದರೆ, ಅವನು ಟಕ್ಕಂತ ರಾತ್ರೋರಾತ್ರಿ, ಆದರೆ ಅವ್ನು ಭಾಳ ಏನಂತಾರೆ, ಅವ್ನು ಹಿ ವಾಸ್ ಎ ವಿಷನರಿ ಅಂತ ಕೂಡ ಹೇಳ್ತಾರೆ. ಅವನು ಕ್ಯಾಪಿಟಲ್ನ ಚೇಂಜ್ ಮಾಡಿಬಿಡ್ತಿದ್ದ, ಅವನ ಡೆಸಿಷನ್ಗಳನ್ನ ಚೇಂಜ್ ಮಾಡಿಬಿಡ್ತಿದ್ದ, ತುಂಬ ಪ್ರಾಗ್ಮ್ಯಾಟಿಕ್ ಆಗಿದ್ದ, ಪ್ರೋಗ್ರೆಸಿವ್ ಆಗಿದ್ದ ಅಂತಲೂ ಹೇಳ್ತಾರೆ. ಅದೆಷ್ಟು ನಿಜನೂ ಸುಳ್ಳು ನಂಗೆ ಗೊತ್ತಿಲ್ಲ. ಆದರೆ ನಮ್ಮ ಕಾಮನ್ ಮ್ಯಾನ್ ಮಾತಾಡಬೇಕಾದ್ರೆ ಒಳ್ಳೆ ತುಗ್ಲಕ್ ಇವನು ಅಂತ. ಸೊ ಅದನ್ನು ನಾನು ಇಲ್ಲಿ ತುಗ್ಲಕ್ ಹತ್ರ ತಗ್ಲಾಕೊಂಡ್ರೆ ತಿಕ್ಲಿಡ್ದೋಗುತ್ತೆ ಅನ್ನೋ ಒಂದು ಲೈನ್ ಇಟ್ಕೊಂಡು ಕನ್ಫ್ಯೂಷನ್ಗಳ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು. ಆ ಸಿನಿಮಾ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಪ್ರತಿಯೊಬ್ಬನಿಗೂ ಸಿನಿಮಾ ಅನ್ನೋದು ಹೆಂಗೆ ಅಂದರೆ, ಇಟ್ ಈಸ್ ಲೈಕ್ ನಾವು ಹೊಸದಾಗಿ ಪ್ರೀತಿಸಿರೋವಂಥ ಒಂದು ಗರ್ಲ್ ಫ್ರೆಂಡ್ ಇದ್ದಂಗೆ, ಅವಳನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೋಗ್ತೀವಿ. ಸೊ ಹಂಗೆ ನಾವು ಮಾಡ್ತಿರೋ ಸಿನಿಮಾನೇ ತುಂಬ ಇಂಪ್ರೆಸ್ ಮಾಡೋಣ ಅಂತ ಹೋದ್ವಿ. ಅದಕ್ಕೆ ತುಂಬ ಡೆಕೋರೇಷನ್ ಮಾಡಿದ್ವಿ. ಆಯಾಮಗಳು ಅಂತಿರ್ತೀವಲ್ಲ ನಾವು, ಅಂದರೆ ಹೇಳುವ ಟೆಕ್ಸ್ಟು ಸಬ್ ಟೆಕ್ಸ್ಟು ಅಂತೀವಿ. ಸೊ ಯೂಶಲಿ ನಾವು ಸ್ಟೋರಿ ಟೆಲ್ಲಿಂಗ್ ಅಂತ ಬಂದಾಗ ಬರೀ ಟೆಕ್ಸ್ಟ್ಗೆ ಕಥೆ ಮಾಡ್ತೀವಿ. ಕಥೆ ಟೆಕ್ಸ್ಟ್ ಬಗ್ಗೆ ಇರುತ್ತೆ, ಅದರ ಸಬ್ ಟೆಕ್ಸ್ಟು ಆಡಿಯನ್ಸ್ಗೆ ಅರ್ಥ ಆಗಬೇಕು ಅಂತಿರುತ್ತೆ. ಸೊ ನಾವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕಥೆ ಮಾಡೋದು ಬಿಟ್ಟು ಆ ಸಬ್ ಟೆಕ್ಸ್ಟ್ನ ಇಟ್ಕೊಂಡು ಸೀನ್ಸ್ನ ಮಾಡಿದ್ವಿ. ಅದೆಲ್ಲೋ ಒಂದು ಕಡೆ ಆಡಿಯನ್ಸ್ಗೆ ಅರ್ಥ ಆಗಲಿಲ್ಲ, ಅಥವಾ ಇಷ್ಟ ಆಗಲಿಲ್ಲ, ಅಥವಾ ಜರ್ಕ್ ಹೊಡಿತಾ ಇತ್ತು. ಅಂದರೆ ಇದೇನಪ್ಪ ಇದು, ಒಂದು ಸೀನ್ ಹಿಂಗಾಗುತ್ತೆ, ಇನ್ನೊಂದು ಸೀನ್ ಹಂಗಾಗುತ್ತೆ, ಈ ಕ್ಯಾರೆಕ್ಟರ್ ಏನು ಇವನು. ಆಮೇಲೆ ರಕ್ಷಿತ್ ಕ್ಯಾರೆಕ್ಟರ್ ಕೂಡ ಅದರಲ್ಲಿ ಡಿಸೈನ್ ಮಾಡಿದ್ದಿದ್ದೆ ಅವ್ನು ತುಂಬ ಕೆಟ್ಟದಾಗಿ ಕಾಣಿಸ್ಬೇಕು ಅಂತ. ಕೆಟ್ಟದಾಗಿ ಅಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ಲುಕ್ ಕೆಟ್ಟದಾಗಿ ಅಂತಲ್ಲ, ಅವನೊಂಥರ ಅವನ ಮೈಂಡಲ್ಲಿ ನಡೀತಿರೋ ಕನ್ಫ್ಯೂಷನ್ಗಳು ಅವನ ಬಾಡಿ ಲ್ಯಾಂಗ್ವೇಜಲ್ಲೂ ಕಾಣಿಸ್ಬೇಕು, ಅವನ ಹೇರ್ ಸ್ಟೈಲಲ್ಲಿ ಕಾಣಿಸ್ಬೇಕು, ಅವನು ಯಾವ ಮೂಮೆಂಟಲ್ಲಿ ಯಾವ ಥರ ಅನ್ಪ್ರೆಡಿಕ್ಟಬಲ್ ಆಗಿರ್ತಾನೆ ಅಂತ. ಈ ಥರದ್ದೆಲ್ಲ ಒಂದು ಸಬ್ಟೆಕ್ಸ್ಟ್ನ ಇಟ್ಕೊಂಡು ಆ ಸಬ್ಟೆಕ್ಸ್ಟ್ಗೆ ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಹಾಗಾಗಿ ಅದೆಲ್ಲ ಆಗಿ ಫೈನಲಿ ರಿಲೀಸ್ ಆಗೋ ಟೈಮಿಗೆ ಸಬ್ಟೆಕ್ಸ್ಟು ಹಾರ್ಕೊಂಡು ಹೊಟ್ಟೋಗಿತ್ತು ಜನಕ್ಕೆ ಅದು. ಬಟ್ ನನಗೆ ವೆರಿ ಫ್ರ್ಯಾಂಕ್ಲಿ ಯಾರ್ಯಾರ ಸಿನಿಮಾ ನೋಡಿದ್ದಾರೆ, ಭಾಳಷ್ಟು ಕಮ್ಮಿ ಜನ ನನಗೆ ಗೊತ್ತಿರೋದು ನೋಡಿರೋರು ಥಿಯೇಟ್ರಲ್ಲಿ, ಅದರಲ್ಲಿ ಅಟ್ಲೀಸ್ಟ್ 60-70% ಜನ ದೇ ಹ್ಯಾವ್ ಲವ್ಡ್ ದಿ ಫಿಲ್ಮ್. ನನಗೆ ಬಂದಿರೋ ಫೀಡ್ಬ್ಯಾಕ್, ಐ ಮೈಟ್ ಬಿ ರಾಂಗ್, ಬಟ್ ಸಿನಿಮಾ ಓಡಲಿಲ್ಲ, ದಟ್ ಡಿಂಟ್ ವರ್ಕ್ ವೆಲ್. ಆವಾಗ ರಿಯಲೈಸ್ ಆಗಿದ್ದೇನು ಅಂದರೆ, ಅದು ಆ ಥರದ ಏನಂತಾರೆ, ಇದನ್ನು ಕಮರ್ಷಿಯಲ್ ಸ್ಕೇಲಲ್ಲಿ ಮಾಡೋದು ಪ್ರಾಬಬ್ಲಿ ಆ ಟೈಮ್ಗೆ ಮಾಡಬಾರ್ದಾಗಿತ್ತೇನೋ. ಆ ಸಿನಿಮಾದಲ್ಲಿ ಒಂದು ನೋವಿತ್ತು, ಹತಾಶೆ ಇತ್ತು, ಒಂದು ಸಂಘರ್ಷ ಇತ್ತು. ನಾವು ಆ ಸಿನಿಮಾನ ಜನರಲ್ ಆಡಿಯನ್ಸ್ ಆಗಿ ನೋಡಿದಾಗ ನಮ್ಮನ್ನು ನಾವು ನೋಡ್ಕೊಳ್ತೀವಿ ಕೆಲವು ಪಾತ್ರಗಳಲ್ಲಿ. ಒಬ್ಬ ಕಾಲೇಜಿಂದ ಈಗಷ್ಟೇ ಆಚೆ ಬಂದಿದ್ದಾನೆ ಒಂದಷ್ಟು ಕನಸುಗಳು ಇಟ್ಕೊಂಡು ಅಂತ ಅನ್ಕೊಳ್ಳೋಣ, ನೀವಾಗಿರ್ಬೋದು, ನಾನಾಗಿರ್ಬೋದು. ಆದರೆ ಸಮಾಜ ನಮ್ಮನ್ನ ಬೇಗ ಸ್ವೀಕರಿಸಲ್ಲ, ನಮ್ಮ ಕನಸುಗಳಿಗೆ ಆಹಾರ ಆಗಲ್ಲ. ಕರೆಕ್ಟ್. ಆ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ಅರವಿಂದ್ ಕೌಶಿಕ್ ಇದ್ನ 100% ಡೆಫಿನೆಟ್ಲಿ. ಅದು ಏನಕ್ಕೆ ಅಂತಂದರೆ, ನಾನು ಅದೆಲ್ಲದನ್ನು ಅನುಭವಿಸಿ ಬಂದಿದ್ದೀನಿ ಅಂತಲ್ಲ. ನನಗೆ ಯಾವತ್ತೂ ಚಾಯ್ಸ್ಗಳ ಬಗ್ಗೆ ಪ್ರಾಬ್ಲಮ್ ಇರಲಿಲ್ಲ. ನನಗೆ ಯಾಕೆ ಪ್ರಾಬ್ಲಮ್ ಇರಲಿಲ್ಲ ಅಂದರೆ, ನಾನು ಅಂದ್ಕೊಂಡ ದಾರಿನಲ್ಲಿ ಹೊರಟುಬಿಡ್ತಿದ್ದೆ. ಅದು ಸರಿನೋ ತಪ್ಪೋ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಐ ಯೂಸ್ ಟು ಗೋ. ಅದೆಲ್ಲೋ ಒಂದು ಕಡೆ ವರ್ಕೌಟ್ ಆಗ್ತಿಲ್ಲ, ಅಥವಾ ಜಾಗ ನಂದಲ್ಲ, ಇಟ್ ಈಸ್ ನಾಟ್ ಮೈನ್ ಅಂದಮೇಲೆ ನಾನು ಬೇರೆ ಕಡೆ ಹೋಗ್ತಿದ್ದೆ. ಬಿಟ್ಟರೆ ನಾನು ಯಾವತ್ತೂ ಕನ್ಫ್ಯೂಷನಲ್ಲಿ ಮ್ಯಾಥ್ಸ್ ತೊಗೊಳ್ಳ, ಸೈನ್ಸ್ ತೊಗೊಳ್ಳ, ಕಾಮರ್ಸ್ ತೊಗೊಳ್ಳ, ಆರ್ಟ್ಸ್ ತೊಗೊಳ್ಳ ಅಂತ ಕನ್ಫ್ಯೂಷನ್ ಇದ್ದ ವ್ಯಕ್ತಿ ಅಲ್ಲ. ಆದರೆ ನನ್ನ ಸುತ್ತಲೂ ಮುತ್ತಲೂ ನಾನು ಸುಮಾರಷ್ಟು ಜನರನ್ನು ಐ ಹ್ಯಾವ್ ಸೀನ್ ದಟ್ ಅಂದರೆ ಅವ್ರಿಗೊಂದು ಕೆಪಾಸಿಟಿ, ಒಂದು ಕೇಪಬಿಲಿಟಿ ಇರುತ್ತೆ, ಆದರೆ ನುಗ್ಗೋದಕ್ಕೆ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಯೋಚನೆ ಇರುತ್ತೆ. ಸೊ ಅದೇನು, ವಾಟ್ ಈಸ್ ದಟ್ ಸ್ಪೇಸ್ ಬಿಟ್ವೀನ್ ಡೆಸಿಷನ್ ಆ್ಯಂಡ್ ಡೈಲಮಾ ಹೆಂಗೆ ಬರುತ್ತದು ಅನ್ನೋದನ್ನು ನಾನು ನೋಡಿದ್ದೆ. ಸೊ ನನ್ನ ಸುತ್ತಲೂ ನಾನು ಅಬ್ಸರ್ವ್ ಮಾಡಿರೋ ಪಾತ್ರಗಳಲ್ಲಿ ನಾನು ತುಗ್ಲಕ್ನ ಕಂಡುಕೊಂಡೆ. ಯಾಕೆ ನಾನು ಅದರಲ್ಲಿ ಇದ್ದೆ ಅಂತ ಹೇಳ್ತೀನಿ ಅಂದರೆ, ಅವನು ಆ ಕನ್ಫ್ಯೂಷನ್ ಮುಖಾಂತರ ನೀವು ಹೇಳ್ದಂಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ಅದು ಹೀರೋಯಿನ್ಗಳ ಹತ್ರ ಆಗಿರ್ಬೋದು, ಅಥವಾ ಟೋಟಲ್ ಸೊಸೈಟಿಗಾಗಿರ್ಬೋದು. ಎರಡು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇನೆಂದರೆ, ಆ ಸಿನಿಮಾ ಗೊತ್ತಿರೋದ್ರಿಂದ ನಿಮಗೆ, ಬಿಕಾಸ್ ಯು ಆರ್ ಆನ್ ಆಡಿಯನ್ಸ್ ಫಾರ್ ದಟ್ ಫಿಲ್ಮ್, ಅದರಲ್ಲೊಂದು ಲವ್ ಸ್ಟೋರಿ ಬರುತ್ತೆ. ಸಾನಿಯಾ ಅಂತ ಒಬ್ಳು ಹುಡುಗಿ, ಸೋನಿಯಾ ಅಂತ ಒಬ್ಳು ಹುಡುಗಿ. ಇವನು ಸಾನಿಯಾ ಅನ್ನೋ ಹುಡುಗಿ ಹತ್ರ ಅವಳಿಗೆ ಇವನು ಯಾವ ಥರ ಇಷ್ಟನೋ ಅದೇ ಥರ ನಡ್ಕೋತಾ ಇರ್ತಾನೆ. ಸೋನಿಯಾ ಅನ್ನೋ ಹುಡುಗಿ ಹತ್ರ, ಆ ಥರದ್ದು ಹುಡುಗಿ ಹತ್ರ ಅವಳಿಗೆ ಹೆಂಗೆ ಇಷ್ಟನೋ ಅದೇ ಥರ ಇವನು ವರ್ತಿಸ್ತಾ ಇರ್ತಾನೆ. ಅಂದರೆ ಇವನು ಬೇಸಿಕ್ಲಿ ಏನಂದರೆ ರೋಲ್ ಪ್ಲೇಯಿಂಗ್ ಮಾಡ್ತಾ ಇದ್ದಾನೆ. ಈ ಹುಡುಗಿಗೆ ಇವನು ತುಂಬ ಸಾಫ್ಟ್ ಆ್ಯಂಡ್ ಡೀಸೆಂಟಾಗಿ ಕಾಣಿಸ್ಬೇಕು, ಅದೇ ಥರ ಇರ್ತಾನೆ.
ಆ ಹುಡುಗಿಗೆ ಮ್ಯಾಚೋ ಮ್ಯಾನ್ ಥರ ಇರಬೇಕು, ಆ ಥರ ಕಾಣಿಸ್ತಾ ಇರ್ತಾನೆ. ಸೊ ಎರಡೂ ಕಡೆ ಇವನು ಕಾರ್ಟೂನ್ ಆಗ್ತಾ ಇರ್ತಾನೆ. ಅರ್ಥ ಆಯ್ತಲ್ಲ? ಅಂದರೆ ಎರಡೂ ಕಡೆ ಇವನು ಕನ್ವಿನ್ಸ್ ಆಗ್ತಿಲ್ಲ, ಎರಡೂ ಕಡೆ ಇವನು ಒದ್ದಾಡ್ತಾ ಇದ್ದಾನೆ. ಇವಳ ಹತ್ರ ಹಿಂಗಿರಬೇಕು, ಅವಳ ಹತ್ರ ಹಂಗಿರಬೇಕು, ಯಾಕೆ ಗುರು ದುನಿಯಾ, ನನಗೆ ಹೆಂಗಿರಬೇಕು, ನಾನು ಹಂಗಿರ್ಬೇಕಲ್ಲ ಅನ್ನೋದು ಅವನಿಗೆ ಮಂಥನ ಆಗಿ ಅವನು ಕಾರ್ಟೂನ್ ಅಂತ ಅವನಿಗೆ ರಿಯಲೈಸ್ ಆಗ್ಬಿಡುತ್ತೆ. ಬೇರೆ ಯಾರಿಗೋಸ್ಕರನೋ ನಾನೇನೋ ಮಾಡ್ತಾ ಇದ್ದೀನಿ, ನನ್ನನ್ನು ನಾನು ಹುಡುಕೊಂತ ಇಲ್ಲ ಅಂತ ರಿಯಲೈಸ್ ಆಗುತ್ತೆ. ಅದು ಒಂದು ಆಯಾಮ, ಒಂದು ಪ್ರಶ್ನೆ ಹುಟ್ಟಾಕೋದು. ಅವ್ನು ಹೇಳ್ತಾನೆ, ಒಬ್ಳು ಹುಡುಗಿಗೆ ಹೇಳ್ತಾನೆ, ನಿನ್ನ ಮೂಗೊಂದು ಚೂರು ದಪ್ಪ ಇದೆ, ಅವಳು ಹಣೆ ಒಂದು ಚೂರು ಉದ್ದ ಇದೆ, ನಂಗೆ ನೀನು ಇಷ್ಟ ಅವಳು ಇಷ್ಟ, ಏನೀಗ ಅವ್ನಿಗಂದರೆ ಆ ಚಾಯ್ಸ್ ಮೇಕಿಂಗ್ ಎಷ್ಟು ಪ್ರಾಬ್ಲಮ್ ಆಗೋಗಿರುತ್ತೆ ಅಂದರೆ ಹ್ಯೂಮನ್ ಎಮೋಷನ್ಸ್ನ ಕೂಡ ಅವ್ನು ಅದೇ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಯಾಕೆ ಇಬ್ಬರು ಹುಡುಗಿನ ಒಂದೇ ಸಲ ಇಷ್ಟಪಡಬಾರ್ದು, ಏನು ತಪ್ಪು? ಒಬ್ಬಳನ್ನೇ ಇಷ್ಟಪಡಬೇಕು ಅಂತ ಹೆಂಗೆ ಹೇಳ್ತೀರ? ನಂಗೆ ಅವಳು ಇಷ್ಟ ಇವಳು ಇಷ್ಟ, ಇದನ್ನು ನೀನು ಹೆಂಗೆ ಜಸ್ಟಿಫೈ ಮಾಡ್ತೀಯಾ? ಇಷ್ಟಪಡಬಾರ್ದು ಅನ್ನೋದನ್ನು ಅದು ಇಮ್ಮಾರಲ್ ಅಂತ ಹೆಂಗೆ ಹೇಳ್ತೀಯಾ? ನನಗೆ ಇಷ್ಟ ಗುರು ಅಂತ. ಆಮೇಲೆ ಅವನು ಚೀಟ್ ಅಲ್ಲ, ಅವ್ನು ಮೋಸ ಮಾಡ್ತಿಲ್ಲ. ಅಂದರೆ ಅವಳು ಗೊತ್ತಿಲ್ದಂಗೆ ಇವಳ ಹತ್ರ ಹೋಗೋದು, ಇವಳು ಗೊತ್ತಿಲ್ದಂಗೆ ಅಲ್ಲಿ ಹೋಗೋದು ಅಲ್ಲ, ಅವ್ನು ಇಬ್ಬರನ್ನೂ ಇಷ್ಟಪಡ್ತಿದ್ದಾನೆ. ಅದನ್ನು ಪ್ರಪಂಚ ನೋಡೋದು ಹೆಂಗೆ ಅಂದರೆ ಅವ್ನು ಮೇಂಟೈನ್ ಮಾಡ್ತಾವನೆ ಅಂತ ನೋಡ್ತಾರೆ. ಅದಕ್ಕೆ ಒಂದು ಸಾಂಗ್ ಇದೆ ಆ ಫಿಲ್ಮಲ್ಲಿ, ಮೇಂಟೈನ್ ಮಾಡ್ತಾವನೋ ತುಗ್ಲಕ್ ಮೇಂಟೈನ್ ಮಾಡ್ತಾವನೋ, ಸಾನಿಯಾ ಸೋನಿಯಾ ಹುಡುಗಿರ ಮೇನಿಯಾ ಶುರುವಾಯಿತು ಕನ್ಫ್ಯೂಷನ್ನು ಅಂತ. ಅಂದರೆ ನಾವು ಅದನ್ನು ಕನ್ಫ್ಯೂಷನ್ ಅಂತ ನೋಡ್ತಾ ಇದ್ದೀವಿ, ಬಟ್ ಅವನಿಗೆ ಅದೊಂಥರ ಇಟ್ ಈಸ್ ಟೂ ಚಾಯ್ಸಸ್. ಇದು ಒಂದು ಆಸ್ಪೆಕ್ಟ್. ಅದು ನನಗೂ ಎಷ್ಟೊಂದು ಸಲ ಅನಿಸಿದೆ, ಹೌ ಕ್ಯಾನ್ ಯು ಫಾಲ್ ಇನ್ ಲವ್ ವಿತ್ ಓನ್ಲಿ ಒನ್ ಪರ್ಸನ್? ಅಥವಾ ನೀವು ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ವರ್ಚ್ಯೂಸ್ನ? ಅದೆಲ್ಲ ನಮಗೆ ಒಂದು ಪ್ರಾಸೆಸಿಂಗ್ ಇರುತ್ತಲ್ಲ, ಅದಕ್ಕೆ ಆ ಪ್ರಶ್ನೆಯನ್ನು ನಾನು ಹಾಕಿದ್ದೆ ಫಿಲ್ಮಲ್ಲಿ. ಎರಡನೇದೇನು ಅಂತಂದರೆ, ಅದರಲ್ಲಿ ಸಿನಿಮಾದೊಳಗೇ ಒಂದು ಸಿನಿಮಾ ಇದೆ. ಅದೇನು ಅಂತಂದರೆ, ನಮ್ಮ ಜೀವನದಲ್ಲಿ ಎಷ್ಟೋ ದುರಂತಗಳಿರುತ್ತೆ, ನಾವು ಅದನ್ನು ಸಿನಿಮಾದಲ್ಲಿ ಹೇಳೋಕ್ಕೆ ಹೋಗಲ್ಲ. ಎಲ್ಲದಕ್ಕೂ ಒಂದು ಹ್ಯಾಪಿ ಎಂಡಿಂಗ್ ಅಂತ ಕೊಡ್ತೀವಿ. ಏನಕ್ಕೆ ಕೊಡ್ತೀವಿ ಅಂದರೆ, ಆಚೆ ಹೋಗೋವಂಥ ಆಡಿಯನ್ಸು ಹಬ್ಬ ಒಂದು 2 ಅವರ್ ಸಿನಿಮಾ ನೋಡಿದೆ ನನಗೇನೋ ನೆಮ್ಮದಿ ಸಿಕ್ತು ಅಂತ. ನನ್ನ ಪ್ರಕಾರ ಅದು ಬುಲ್ಶಿಟ್ ಅದು. ಆದರೆ ನೀವು 2 ಅವರು ಅವನಿಗೆ ನೋವು ಕೊಟ್ಟು ಇನ್ನೊಂದು ಕೊಟ್ಟು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದು ಹ್ಯಾಪಿ ಎಂಡಿಂಗಿಂದ ಮಾತ್ರ ಸ್ಯಾಟಿಸ್ಫೈ ಆಗಲ್ಲ ಯಾರೂ. ಸೊ ಎಷ್ಟೋ ಗ್ರೇಟೆಸ್ಟ್ ಲವ್ ಸ್ಟೋರಿಗಳು ಸ್ಯಾಡ್ ಎಂಡಿಂಗ್ ಆಗಿದೆ. ಹಾಗೆ ಜೀವನದಲ್ಲೂ ಕೂಡ ನಾವು ಪ್ರಶ್ನೆ ಎತ್ತಬೇಕು ಅಂದಾಗ ಇವನ್ ಸಿನಿಮಾ ಎಂಡಿಂಗು ಮತ್ತು ಅವನ ಕಥೆ ಎಂಡಿಂಗು ಎರಡೂ ಕ್ಲ್ಯಾಶ್ ಆಗುತ್ತೆ ಆ ಫಿಲ್ಮಲ್ಲಿ. ಹಂಗಾಗಿ ಅದರಲ್ಲಿ ನನ್ನನ್ನು ನಾನು ಗುರುತಿಸ್ಕೊಂಡೆ. ಈ ರಾಜಕೀಯದಲ್ಲಿ ಸೀಟ್ಗೆ ಗುದ್ದಾಡ್ತಾರೆ, ಅಧಿಕಾರಕ್ಕೆ ಹೋರಾಡ್ತಾರೆ. ಕರೆಕ್ಟ್. ಅದರಲ್ಲಿ ಏನೇನೋ ಆಗುತ್ತೆ, ಜಗಳಗಳು ಗಲಾಟೆಗಳಾಗುತ್ತೆ. ನಾನು ನಿಮ್ಮನ್ನ ಸ್ಟ್ರೈಟ್ ಆಗಿ ಕೇಳ್ತೀನಿ, ನೀವು ಎಷ್ಟೋ ಕಲಾವಿದರಿಗೆ ಅವಕಾಶವನ್ನ ಸೃಷ್ಟಿಸಿದ್ರಿ, ಅಂದ್ರೆ ಅದು ಬೈ ಟೈಮು ಅವರು ನಿಮಗೆ ಕನೆಕ್ಟ್ ಆಗಿರ್ಲೂಬಹುದು. ಆ ಟೈಮ್ಗೆ ಯಾವತ್ತಾದ್ರೂ ಸುಮ್ಮನೆ ಯಾವುದೋ ಪಾರ್ಕಲ್ಲಿ ಕೂತ್ಕೊಂಡು ನೀವು ಯೋಚನೆ ಮಾಡಿದಾಗ ನಿಮ್ಮ ಮನಸ್ಸಿಗೆ ಯೋಚನೆ ಬಂದಿದೆಯಾ, ಅವ್ರಿಗೆ ಸಿಕ್ಕಿರೋ ಸೀಟು ಬೇರೆ ಆಗಿದೆ, ನಾನಿವತ್ತು ಬೇರೆ ಸೀಟಲ್ಲಿ ಕೂತಿರ್ಬೇಕಾಗಿತ್ತು ಅಂತ? ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆಯಿತಾ. ಬಟ್ ಹಾಗನ್ಬಿಟ್ಟು ನಾನು ಕೂತಿರೋ ಸೀಟ್ ಬಗ್ಗೆ ನನಗೇನು ಬೇಜಾರು ಇಲ್ಲ. ಅಲ್ಟಿಮೇಟ್ಲಿ ಅದೆಲ್ಲ ನಾನು ಹೇಳಿದ್ನಲ್ಲ, ನಾನು ಮೊದಲನೇ ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದಾಗ ನಾನು ಅದು ರಿಸ್ಕೆ. ನನ್ನ ಮೊದಲನೇ ಸಿನಿಮಾದಲ್ಲಿ ಅನೀಶು ಮತ್ತು ರಕ್ಷಿತ್, ಅರ್ಜುನ್ ಜನ್ಯ ಮ್ಯೂಸಿಕ್ಕು, ಮೇಘನಾ ಗಾಂವ್ಕರ್ ಹೀರೋಯಿನ್ನು, ಇವರೆಲ್ಲರೂ ಕೂಡ ಅವಾಗ ಹೊಸಬ್ರೆ. ಸೊ ನನಗೆ ಅವತ್ತು ಗೊತ್ತಿರಲಿಲ್ವಲ್ಲ ಅವ್ರು ಇಷ್ಟು ದೊಡ್ಡ ಸೂಪರ್ ಸ್ಟಾರ್ಗಳಾಗ್ತಾರೋ, ಅಥವಾ ಸೂಪರ್ ಸ್ಟಾರ್ ಅಲ್ಲ, ಅವರು ಇಷ್ಟು ಏನಂತಾರೆ ಪ್ರಾಸೆಸ್ ಆಗಿ ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷಗಳ ಕಾಲ ಹಂಗೆ ಉಳಿತಾರೆ ಅಂತ ನನಗೆ ಗೊತ್ತಿರಲಿಲ್ವಲ್ಲ. ಸೊ ಅವತ್ತು ಅದು ನನಗೆ ಮಾತ್ರ ರಿಸ್ಕ್ ಆಗಿತ್ತು. ನನಗೆ ಎಲ್ಲಿ ಸೀಟ್ ಬಗ್ಗೆ ನೀವು ಹೇಳಿದಾಗ ಎಲ್ಲ ಅನಿಸುತ್ತೆ ಅಂದರೆ, ಯೂಶಲಿ ಎಲ್ಲರೂ ಏನಾಗುತ್ತೆ ಅಂದರೆ ಒಂದು ಡೈರೆಕ್ಷನ್ ಅಥವಾ ಒಂದು ಏನೋ ಮಾಡಬೇಕು ಅಂದಾಗ ಸೇಫ್ ಬೆಟ್ ಇಟ್ಕೊಂಡಿರ್ತಾರೆ. ಅಥವಾ ಪ್ರೊಡ್ಯೂಸರ್ ಸ್ಟ್ರಾಂಗ್ ಇರಬೇಕು, ಅಥವಾ ಹೀರೋ ಸ್ಟ್ರಾಂಗ್ ಇರಬೇಕು, ಎಫರ್ಟ್ಗಳು ಹಾಕೇ ಇರ್ತಾರೆ. ನಾನು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ನಾನು ಯಾರಾದರೂ ಒಬ್ಬ ದೊಡ್ಡ ಹೀರೋ ಜೊತೆ ಮಾಡಿಬಿಟ್ರೆ ಅದು ಇನ್ನೂ ಒಂದು ಸ್ವಲ್ಪ ಬೇರೆ ಇದಾಗುತ್ತೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನಾನು ಯಾವತ್ತೂ ಆ ಥರ ಯೋಚನೆ ಮಾಡಿದವನೇ ಅಲ್ಲ. ನನಗೆ ನನ್ನಲ್ಲಿರೋ ಕಾನ್ಫಿಡೆನ್ಸು ನನ್ನ ಕಥೆ ಇದ್ದಿದ್ದಷ್ಟೇ. ಸೊ ಇಟ್ ವಾಸ್ ಮೀ. ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ನಾನು ಮಾಡ್ತಿರೋ ಸಿನಿಮಾದಿಂದ ಯಾರೋ ಒಬ್ಬರಿಗೆ ಅನುಕೂಲ ಆಗಿದೆ ಅಂದರೆ ಅದು ಅವರ, ನೀವು ಹೇಳಿದ್ರಲ್ಲ ಲಕ್ಕಿ ಚಾರ್ಮ್, ನಾನು ಮಾಡಿರೋದ್ರಿಂದ ಅವ್ರಿಗೇನೋ ಅನುಕೂಲ ಆಗಿದೆ ಅಂದರೆ ಐ ಆಮ್ ಹ್ಯಾಪಿ ಫಾರ್ ದಟ್. ಅಷ್ಟೇ ಬಿಟ್ಟರೆ ಸ್ಯಾಟಿಸ್ಫ್ಯಾಕ್ಷನ್ನೂ ಅಲ್ಲ ಅದು. ನನಗೇನಕ್ಕೆ ಅವ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಈಗ ನಾನು ಐ ಡೋಂಟ್ ಥಿಂಕ್, ನಾನು ತುಂಬ ಸೆಲ್ಫಿಶ್. ನಾನು ಐ ಥಿಂಕ್ ಓನ್ಲಿ ಅಬೌಟ್ ಮೈ ಸಿನಿಮಾ. ಈಗ ಅವರು ಯಾರೋ ಒಬ್ಬರು ಹ್ಯಾಪಿಯಾಗಿದ್ದಾರೆ ಅಂದರೆ ಗುಡ್ ಫಾರ್ ದೆಮ್, ಅವ್ರು ಖುಷಿ ಪಡಲಿ. ಮತ್ತು ನಾನು ತಿರ್ಗಿ ಅವ್ರು ಅದನ್ನು ನೆನೆಸ್ಕೋಬೇಕು, ಆಮೇಲೆ ನನಗೇನೋ ಬಂದ್ಬಿಟ್ಟು ಹೂನಾರ ಹಾಕಬೇಕು ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ನನಗೆ ಆವತ್ತು ಗೊತ್ತಿರಲಿಲ್ವಲ್ಲ ಅವ್ರು ಹಿಂಗೆಲ್ಲ ಆಗ್ತಾರೆ ಅಂತ. ಆವತ್ತು ನನಗೆ ಬೇಕಾಗಿರೋ ರಿಸ್ಕನ್ನ ನಾನು ತೊಗೊತಿದ್ದೆ. ಐ ವಾಸ್ ಡೂಯಿಂಗ್. ನಂಗೆ ಅವಾಗ ರಕ್ಷಿತ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಡಿಷನ್ ಆಗೋ ಟೈಮಲ್ಲೂ ಕೂಡ, ಆ ಪಾತ್ರಕ್ಕೆ ಆಡಿಷನ್ ಆಗೋ ಟೈಮಲ್ಲೂ ರಕ್ಷಿತ್ ವಾಸ್ ನಾಟ್ ಸೆಲೆಕ್ಟೆಡ್ ಫಾರ್ ದಿ ರೋಲ್. ಆ ಪ್ರಾಸೆಸ್ ಹಂಗೆ ಕ್ರಿಯೇಟ್ ಆಯಿತು.
ಎಲ್ಲೋ ಒಂದು ಕಡೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ಇವ್ನು ಮಾಡ್ಬೋದು ಅಂತ. ಸೊ ಐ ಹ್ಯಾಡ್ ಟು ಟೇಕ್ ಅ ಕಾಲ್. ಅದನ್ನು ರಿಸ್ಕ್, ಕರೆಕ್ಟ್, ಐ ಅಗ್ರಿ, ಇಟ್ ಇಸ್ ಅ ರಿಸ್ಕ್. ಬಟ್ ಆ ರಿಸ್ಕ್ ನಾನು ತೊಗೊತಾ ಇದ್ದೆ. ಅವ್ರು ಯಾರೂ ನಂಗೆ ಹೇಳಲಿಲ್ಲ ಪ್ಲೀಸ್ ರಿಸ್ಕ್ ತೊಗೋ, ನಾನು ಕಾಪಾಡ್ಬಿಡು, ನಾನು ಉದ್ಧಾರ ಮಾಡು ಅಂತ ಯಾರೂ ಹೇಳಲಿಲ್ಲ. ಅವ್ರು ಹೇಳಿದ್ದೇನು ಅಂದರೆ ನೀನು ಮಾಡ್ತಿದ್ಯಾ ಬಾಗುರು, ಜೊತೆಲಿ ಬರ್ತೀವಿ. ಇವಾಗ ಅವ್ರ ಪಾಡಿಗೆ ಅವ್ರು ಏನಂತಾರೆ, ಅವ್ರ ಜರ್ನಿಯಲ್ಲಿ ಅವ್ರು ಇದ್ದಾರೆ, ನನ್ನ ಪಾಡಿಗೆ ನಾನು ನನ್ನ ಜರ್ನಿನಲ್ಲಿದ್ದೀನಿ, ಅಷ್ಟೇ, ಸಿಂಪಲ್. ಸಂಚಾರಿ ವಿಜಯ್ ಅವರು ಬದುಕಿದ್ದಾಗ ನನಗೊಂದ್ಸಲ ಕೆಲವೊಂದು ಯೋಚನೆಗಳನ್ನ ಹಂಚ್ಕೊಂಡಿದ್ರು. ಕಾರ್ತಿ ಕಲಾವಿದರಿಗೆ, ಟೆಕ್ನಿಷಿಯನ್ಗಳಿಗೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಈ ಕೆಲಸ ಸಿಕ್ಕಿದಾಗ ಸ್ವಿಚ್ ಆನ್ ಆಗಬೇಕು, ಕೆಲಸ ಇಲ್ಲದೆ ಇರೋವಾಗ ಸ್ವಿಚ್ ಆಫ್ ಆಗಬೇಕು ಅಂತ. ರೈಟ್. ಆ ಪ್ರಿನ್ಸಿಪಲ್ನ ನೀವು ಫಾಲೋ ಮಾಡಿದ್ರಿ ಅಂತ ಅನ್ಸುತ್ತೆ ಒಂದೊಂದ್ಸಲ. ಅಂದರೆ ಯಾವ ಥರ ಸ್ವಿಚ್ ಆಫ್? ಅಂದರೆ ತುಂಬಾ ನೆಗೆಟಿವ್ ಆಗಿ ಕೆಲವು ವಿಷಯಗಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ. ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಅಂತ ನಾನು ಕೇಳಿದ್ದು. ಎಸ್ ಕರೆಕ್ಟ್. ಇಲ್ಲ, ದಿಸ್ ವೆರಿ ಟ್ರೂ. ಈ ಸ್ವಿಚ್ ಆನ್ ಸ್ವಿಚ್ ಆಫ್ ಐ ಥಿಂಕ್ ಜೀವನಕ್ಕೆ ಅಪ್ಲೈ ಆಗುತ್ತಿದ್ದು ಎಲ್ಲರಿಗೂ. ಅಂದರೆ ನಮಗೆಲ್ರಿಗೂ ಏನು ಅಂತಂದರೆ ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೊತಾ ಇರ್ತೀವಿ. ಅದು ವೇಸ್ಟ್ ನನ್ನ ಪ್ರಕಾರ. ನೀನು ಹುಟ್ಟಿದ್ಯಾ, ನಿಂದೊಂದು ಜರ್ನಿ ಇದೆ, ನೀನು ಯಾವುದೋ ಒಂದು ಪಾಯಿಂಟಲ್ಲಿ ಯು ವಿಲ್ ಲೀವ್ ದಿಸ್ ವರ್ಲ್ಡ್, ಓಕೆನಾ? ಸೊ ಇದು ಹಿಂಗೆ ಇರಬೇಕಾದ್ರೆ, ಇದು ಸೆಟ್ ಆಗಿರಬೇಕಾದ್ರೆ ಪ್ರತಿ ನಿಮಿಷ ನಿನಗೆ ನೀನು ಟೆಸ್ಟ್ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ಈ ಸ್ವಿಚ್ ಆನ್ ಸ್ವಿಚ್ ಆಫ್ ಏನಾಗುತ್ತೆ ಅಂದಾಗ, ನಾನೊಂದು ಎಕ್ಸಾಮ್ ಪಾಸ್ ಮಾಡಬೇಕು, ನಾನು ಇದಕ್ಕೆ ಹಿಂಗೆ ಪ್ರಿಪೇರ್ ಆಗಬೇಕು, ನಾನು ಹಿಂಗೆ ಮಾಡಿದ್ರೇ ನಾನು ಏನೋ ಒಂದು ಅಚೀವ್ ಮಾಡ್ತೀವಿ ಅಂದಾಗ ನಿಮ್ಮ ಮೈಂಡ್ ಕಂಪ್ಲೀಟ್ಲಿ ಪ್ರೋಗ್ರಾಮ್ ಮಾಡಿರ್ತೀರ. ಓಕೆ, ಅಚೀವ್ ಮಾಡಿದ್ರಿ, ಫಸ್ಟ್ ರ್ಯಾಂಕ್ ಬಂದ್ರಿ, ಅದಾದಮೇಲೆ ನೀವು ಸ್ವಿಚ್ ಆಫ್ ಆಗ್ತೀರಾ. ಏನಕ್ಕೆ ಅಂದರೆ ಅಬ್ಬಾ, ಐ ಹ್ಯಾವ್ ರೀಚ್ಡ್ ವಾಟ್ ಐ ವಾಂಟ್ ಟು ಡೂ ಅಂತ. ಸೊ ನಾನು ಹೆಂಗೆ ಅಂದರೆ, ನಾನು ಆ ಪ್ರಾಸೆಸ್ಗಳ ಬಗ್ಗೆ ಯೋಚನೆನೇ ಮಾಡಲ್ಲ. ನನಗೆ ಟೈಮ್ ಸಿಕ್ಕಿದ್ರೆ ಐ ಕೀಪ್ ಡೂಯಿಂಗ್ ಮೈ ಐಡಿಯಾಸ್. ನಾನು ಬರೀತಾ ಇರ್ತೀನಿ, ಆತ್ಮಾವಲೋಕನ ಅಂತೆಲ್ಲ ಹೇಳಲ್ಲ, ಬಟ್ ಐ ಕೀಪ್ ಡೂಯಿಂಗ್ ಮೈ ಓನ್ ರೈಟಿಂಗ್. ಅದೇ ನನ್ನ ಸ್ವಿಚ್ಚು, ಅದೇ ನನ್ನ ಏನಂತಾರೆ ಆನು ಆಫ್, ಎರಡು ಬಟನ್ ಅದೇ. ಮತ್ತು ಇನ್ನೊಂದು, ಯಾರನ್ನೂ ಇಂಪ್ರೆಸ್ ಮಾಡಬೇಕಾದ್ರೆ ಮಾತ್ರ ನೀವು ಸ್ವಿಚ್ ಆನು ಸ್ವಿಚ್ ಆಫು ಆಗಬೇಕು. ವೆನ್ ಯು ಡೋಂಟ್ ವಾಂಟ್ ಟು ಇಂಪ್ರೆಸ್ ಎನಿ ಒನ್, ನಿಮ್ಮನ್ನು ನೀವು ನಿಮ್ಮ ಜೊತೆಲೇ ಒಂದು ಜರ್ನಿ ಮಾಡ್ತಿರ್ಬೇಕಾದ್ರೆ ಆನ್ ಏನಕ್ಕೆ ಆಫ್ ಏನಕ್ಕೆ, ಲೈಟ್ ಯಾವಾಗಲೂ ಇದ್ದೇ ಇರುತ್ತೆ ಅಷ್ಟೇ. ಇಟ್ಸ್ ಲೈಕ್ ದಟ್ ಅಲ್ವಾ? ಅಂದರೆ ಯು ಡೋಂಟ್ ಹ್ಯಾವ್ ಟು, ನನ್ನ ನೆಗೆಟಿವ್ಸ್ ಯಾವುದೂ ತೊಗೊಳ್ಳೋದೇ ಇಲ್ಲ. ಐ ಆಮ್ ಜಸ್ಟ್ ಬೈ ಮೈ ಸೆಲ್ಫ್ ಅಷ್ಟೇ, ಲೈಕ್ ದಟ್. ಐ ಹೋಪ್ ಯು ಹ್ಯಾವ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ನಿಮ್ಮ ಮುಂದಿನ ಹೆಜ್ಜೆ ಉಪ್ಪಿ ಸರ್ ಜೊತೆ ಶುರು ಆಗಿದೆ, ನೆಕ್ಸ್ಟ್ ಲೆವೆಲ್. ನಾನು ಸಣ್ಣದಾಗಿ ಒಂದು ಘಟನೆ ಹೇಳ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ಕೇಳ್ತೀನಿ. ರೈಟ್. ಗುರುಪ್ರಸಾದ್ ಅವರು ಒಂದು ಬುಕ್ ಬರೀತಾರೆ, ಡೈರೆಕ್ಟರ್ ಸ್ಪೆಷಲ್. ಕರೆಕ್ಟ್. ಅವರು ಉಪೇಂದ್ರ ಅವ್ರಿಗೆ ಸಿನಿಮಾ ಮಾಡಬೇಕಾಗಿರುತ್ತೆ, ಪ್ಲಾನು ಮಾಡ್ಕೊಂಡಿರ್ತಾರೆ, ಕತೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ರೈಟ್. ಮೀಟ್ ಆದಾಗ ಒಂದಷ್ಟು ಕ್ರಿಯೇಟಿವ್ ಡಿಫ್ರೆನ್ಸಸ್ ಬಂದು ಆಮೇಲೆ ಅವ್ರಿಗೆ ಸಿನಿಮಾ ಮಾಡೋದಕ್ಕಾಗೋದಿಲ್ಲ. ರೈಟ್. ಅವ್ರಿಗೆ ಉಪ್ಪಿ ಸರ್ ಕೇಳಿದಾಗ, ಯಾಕ್ರಿ ಇಷ್ಟು ಒಂದೊಂದು ಸಿನಿಮಾಗೆ ಇಷ್ಟು ಟೈಮ್ ತಗೊಳ್ತೀರಾ ಅಂದಾಗ, ಅವರು ನೀವೇ ಸರ್ ಕಾರಣ ಅದಕ್ಕೆ ಅಂತ. ಏನಕ್ಕಂದ್ರೆ ಕೆಲವೊಂದು ವಿಷಯಗಳನ್ನ ಹೇಳ್ಬಿಟ್ಟಿದ್ದೀರಾ, ಅದನ್ನ ಹೊರತಾಗಿ ನಾನು ಇವಾಗ ಮಾಡೋ ಚಾಲೆಂಜ್ ಆಗಿದೆ ಅಂತ. ಕರೆಕ್ಟ್. ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ಲಿ ಉಪೇಂದ್ರ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಸಿನಿಮಾ ಮೇಲೆ ಉಪೇಂದ್ರ ಅವ್ರಿಗೆ ಒಂದು ಹೋಲ್ಡ್ ಇರುತ್ತೆ ಅಂತ ಅನ್ಕೊಳ್ಳೋಣ ಇಂಡಸ್ಟ್ರಿಯಲ್ಲಿ. ಹೌದು. ನೀವು ಹೇಗೆ ಸಿಂಕ್ ಆದ್ರಿ ಉಪ್ಪಿ ಸರ್ಗೆ? ಅದು ಹೆಂಗೆ ಸಿಂಕ್ ಆದ್ರೆ ಅಂತ ನನಗೂ ಗೊತ್ತಿಲ್ಲ. ಸಿಂಕ್ ಆಗಲೇಬೇಕಾಗಿತ್ತೇನೋ. ಬಿಕಾಸ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಭಾಳ ಅಂದರೆ ನಾನು ಇನ್ಸ್ಟಿಟ್ಯೂಟಲ್ಲಿದ್ದಾಗ, ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿದ್ದಾಗ ಕಥೆ ಈ ಥರದ್ದೆಲ್ಲ ಯೋಚನೆ ಮಾಡ್ತಿರೋಂಥ ಟೈಮಲ್ಲಿ ನಾವು ನೋಡಿರೋ ಸಿನಿಮಾ ಓಮ್ ಬಿಡಿ, ಓಮ್ ಕ್ಲಾಸಿಕ್ಕು, ಅದು 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 ಬೇರೆ, ಅದು ಗ್ರಾಮರೇ ಬೇರೆ ಆ ಸಿನಿಮಾದು. ಯಾವಾಗ ತೆರೆ ಮೇಲೆ ಅಂತ ಒಂದು ಸಿನಿಮಾ ಅಪ್ಪಳಿಸ್ತೋ, ಅಲ್ಲಿ ತಲೆ ತಿರುಗ್ತು. ಇನ್ನೂ ಚೇತರಿಸ್ಕೋತಾನೇ ಇದ್ವಿ ಆ ಸಿನಿಮಾಯಿಂದ. ಇನ್ನೊಂದು ಸಿಡಿಲು, ಚಂಡಮಾರುತ, ಉಪೇಂದ್ರ ಅಂತ ಬಂತು ಸಿನಿಮಾ. ಆ ಎರಡು ಸಿನಿಮಾಗಳು ನನ್ನ DNA ಒಳಗಡೆ ಸೇರಿಕೊಂಡಿದೆ. ಏನಕ್ಕೆ ಅದನ್ನು ಹೇಳ್ತೀನಿ ಅಂತಂದರೆ, ಆ ಸಿನಿಮಾನ ನಾನು ಅಂದರೆ ಹೇಳ್ತಾರಲ್ಲ ಭಗವದ್ಗೀತೆನೋ, ಹಂಗಲ್ಲ. ಅದನ್ನು ನಾವು ಸಿನಿಮಾನ ದಾಟಿ ಪ್ರೇಕ್ಷಕಂಗೆ ಏನು ಮಾಡುತ್ತೆ ಅನ್ನೋದು ಮಾಡಿರೋದು ಉಪೇಂದ್ರ ಅವರು. ಅದು ಆಡಿಯನ್ಸ್ಗೂ ಅಷ್ಟೇ, ಏನಂತಾರೆ ಕಥೆಗಾರರಿಗೂ ಅಷ್ಟೇ, ಎಲ್ರಿಗೂ. ಯಾಕೆಂದರೆ ಒಂದು 2.5 ಗಂಟೆಯಲ್ಲಿ ಒಂದು ಪಾತ್ರದ ಮುಖಾಂತರ ಜೀವನವನ್ನು 360 ಡಿಗ್ರಿ ಸುತ್ತಬಿಟ್ಟಿದ್ದಾರೆ ಅವರು. ಆ ಏನಲ್ಲಿ ಉಪೇಂದ್ರನಲ್ಲಿ ಒಂದೊಂದು ಸೀನು ಕೂಡ ನೀವು ತೆಗೆದು 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 ನೋಡಿದ್ರೆ ಒಂದೊಂದು ಸೀನ್ಗೂ ನಿಮ್ಗೆ ಹಲವಾರು ಡೈಮೆನ್ಷನ್ಗಳು ಕಾಣಿಸುತ್ತೆ. ಆಮೇಲೆ ಅವರು ಅಂದ್ಕೊಂಡು ಮಾಡಿರೋ ಡೈಮೆನ್ಷನ್ಗಳೇ ಅಲ್ಲ, ಅವ್ರು ಅಂದ್ಕೊಳ್ದೇ ಆಗಿರೋಂಥ ಡೈಮೆನ್ಷನ್ಗಳು ಸುಮಾರು ಇರುತ್ತೆ. ಇಟ್ ಈಸ್ ಅ ಮ್ಯಾಜಿಕ್. ಆ 2 ಸಿನಿಮಾಗಳಲ್ಲಿ ಅವರು ಜೀವನವನ್ನು ಎಲ್ಲ ರೀತಿಯಲ್ಲೂ ಅಡ್ರೆಸ್ ಮಾಡಿಬಿಟ್ಟಿದ್ದಾರೆ. ಅರಿಷಡ್ ವರ್ಗಗಳಾಗಿರ್ಬೋದು, ಮನುಷ್ಯ ಅಂದರೆ ಏನು ಅನ್ನೋದಾಗಿರ್ಬೋದು, ಮನುಷ್ಯನಿಗೆ ಏನು ಬೇಕು ಅನ್ನೋದಾಗಿರ್ಬೋದು. ಹೇಳಿದ್ನಲ್ಲ, ಅಂದರೆ ವಾಟ್ ಈಸ್ ದಿ ಟೊಟ್ಯಾಲಿಟಿ ಆಫ್ ಲೈಫ್, ಟಾಪ್ ಆ್ಯಂಗಲ್ಲು, ಲೋ ಆ್ಯಂಗಲ್ಲು, ಪಾಯಿಂಟ್ ಆಫ್ ವ್ಯೂ ಶಾಟು, ಟ್ರಾಲಿ ಶಾಟು, ಹಿಂದೆಯಿಂದ ಮುಂದಕ್ಕೆ ಹೋಗೋದು ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಅವರು.
ಅಂದರೆ ನಾನು ಹೇಳ್ತಿರೋದು ಲೈಫಿನ ಟಾಪ್ ಆ್ಯಂಗಲ್, ಲೈಫಿನ ಡೌನ್ ಲೋ ಆ್ಯಂಗಲ್, ಲೈಫಿನ ಟ್ರಾಲಿ ಶಾಟು, ಲೈಫಿನ ಝೂಮು, ಲೈಫಿನ ನೆಗೆಟಿವು ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವರು. ಮತ್ತು ಮೆಟಫರ್ಗಳನ್ನು ಅಷ್ಟು ಡೇರಿಂಗ್ ಆಗಿ ನನ್ನ ಪ್ರಕಾರ ಸಿನಿಮಾ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡಿರೋಂಥ ಒಬ್ಬ ವ್ಯಕ್ತಿ ಅಂದರೆ ಉಪ್ಪಿ ಸರ್. ಅದು ವಿಕ್ರಮ್ ಬೇತಾಳ್ ಮೆಟಫರ್ ಅಷ್ಟೇ. ಸೊ ಅದು ಫಸ್ಟ್ ಇನ್ನಿಂಗ್ಸ್. ನಾವು ನೋಡಿದಂತೆ ಅರವಿಂದ್ ಕೌಶಿಕ್ಕು ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತಾರೆ, ಗೆಳೆತನ ಕಾಪಾಡ್ಕೊಳ್ತಾರೆ. ನಿಮ್ಮ ಕೊಲಾಬ್ರೇಷನ್ಗಳನ್ನು ಇವಾಗಲೂ ನೀವು ಹಾಗೆ ಇಟ್ಕೊಂಡಿದ್ದೀರಾ? ಅಂದರೆ ಆನ್ ಆ್ಯಂಡ್ ಆಫು ಮೀಟ್ ಆಗ್ತಾ ಇರ್ತೀರಾ? ಅಂದರೆ ಕೆಲಸ ಮಾಡಿನೇ ಅಂತಲ್ಲ, ಸಿಗ್ತಾ ಇರ್ತೀರಾ, ಎಲ್ಲೋ ಸಿಕ್ಕಾಗ ಚೆನ್ನಾಗೇ ಮಾತಾಡ್ತೀರಾ. ಕರೆಕ್ಟ್. ಒಂದು ಇಂಟರ್ನಲ್ ಬಾಂಡಿಂಗ್ ಅಂತೂ ಇದ್ದೇ ಇರುತ್ತೆ. ಕರೆಕ್ಟ್. ಇವತ್ತು ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಚಿತಾ ರಾಮ್ ಅವ್ರನ್ನೆಲ್ಲ ನೋಡುವಾಗ ನಿಮಗೆ ಒಂದು ಆರ್ಟಿಸ್ಟಿಕ್ ವೇ ಕೂಡ ರೀಕಾಲ್ ಆಗ್ಬೋದು, ಅಂದರೆ ನೆನಪು ಬರ್ಬೋದು. ರೈಟ್. ಹೀಗೆ ಬೆಳೆದ್ರಲ್ಲ ಇವರೆಲ್ಲ ಅಂತ. ಕರೆಕ್ಟ್. ಹಾಂ, ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ನೀವು? ಅಂದರೆ ಅದೇ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ, ನಾನು 6 ಕೇರಲ್ಲ 3 ಕಿಳಿಯಲ್ಲ ಈ ವಿಚಾರದಲ್ಲಿ. ಅಂದರೆ ನನಗೆ ಯಾರಾದರೂ ಬಂದ್ಬಿಟ್ಟು ಅವ್ರು ಹಿಂಗೆ ಬೆಳೆದ್ರಲ್ಲ ಅಂತ ಹೇಳಿದ್ರೆ ಹೌದು ಅಂತೀನಿ. ಅದಕ್ಕೆ ನನಗೆ ತುಂಬ ಖುಷಿನೂ ಆಗಲ್ಲ, ಅಥವಾ ಅದೇನಂತಾರಲ್ಲ ನಾನು ಬೆಳೆಸ್ದೆ ಅನ್ನೋ ಅಹಮ್ಮೂ ಬರಲ್ಲ. ನಂಗೆ ಬರಲ್ಲ, ಅದು ಅದ್ರ ಕ್ರೆಡಿಟು ತಗೊಳ್ಳಲ್ಲ, ಚಾನ್ಸೇ ಇಲ್ಲ. ಏನಕ್ಕೆ ಅಂದರೆ ನಾನು ಹೇಳಿದ್ನಲ್ಲ, ನಾನು ಇವಾಗ ಅದನ್ನ ಕ್ರೆಡಿಟ್ ಯಾವಾಗ ತೊಗೋಬೇಕು ಅಂದರೆ ನನಗೆ ಅವತ್ತು ಗೊತ್ತಿರಬೇಕಿತ್ತು. ಫಸ್ಟ್ ಡೇ ಯಾರೋ ರಚಿತಾ ರಾಮೋ ಅಥವಾ ರಕ್ಷಿತ್ತೋ ಅಥವಾ ರಿಷಬ್ಬನ್ನು ನಾನು ಫಸ್ಟ್ ಡೇ ಮೀಟ್ ಮಾಡಿದಾಗ ಇವ್ನು ಮುಂದಕ್ಕೆ ಹಂಗೆ ಆಗ್ತಾನೆ ಗುರು ಅಂತ ನನಗೆ ಗೊತ್ತಿರಬೇಕಿತ್ತು. ಆವಾಗ ನಾನು ಕ್ರೆಡಿಟ್ ತೊಗೋಬೋದು. ನೀನು ಮುಂದಕ್ಕೆ ಹಿಂಗೆ ಬೆಳಿತೀಯಪ್ಪ, ನೀನೊಂದೇನೋ ಮಣ್ಣಿನ ಗುಡ್ಡೆ, ನಾನು ನಿನ್ನನ್ನು ಕೆತ್ತಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಾನು ಮಾಡಿದ್ದಿದ್ರೆ ಆವಾಗ ನಾನು ಅದ್ರ ಕ್ರಿಯೇಟರ್ ಅಂತ ಕ್ರೆಡಿಟ್ ತೊಗೋಬೋದು. ನನಗೆ ಅವತ್ತು ಗೊತ್ತಿಲ್ವಲ್ಲ ಅದಂಗೆ ಆಗುತ್ತೆ ಅಂತ, ಅವ್ರಿಗೆ ಗೊತ್ತಿರಲಿಲ್ವಲ್ಲ, ನನಗೆ ಬಿಟ್ಟಾಕಿ. ಸೊ ಇಟ್ ವಾಸ್ ಜಸ್ಟ್ ದಟ್ ಇಟ್ ಈಸ್ ಎ ಕ್ರಿಯೇಟಿವ್ ಜರ್ನಿ. ಒಂದು ಆ ಜರ್ನಿನಲ್ಲಿ ನೀವು ಹೋಗ್ತಾ ಇರ್ತೀರ, ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ, ಕೆಲವರು ಒಂದು ಸ್ಟಾಪಲ್ಲಿ ಇಳಿತಾರೆ, ಇನ್ನೊಂದು ಸ್ಟಾಪಲ್ಲಿ ಹತ್ಕೊತಾರೆ. ಬಟ್ ನಿಮ್ಮ ಜರ್ನಿ ಏನಿದೆಯೋ ಅದು ಕಂಟಿನ್ಯೂ ಆಗುತ್ತೆ. ನಾನು ಅದಕ್ಕೆ ಕ್ರೆಡಿಟು ತೊಗೊಳ್ಳಲ್ಲ, ಅಹಮ್ಮೂ ಪಡಲ್ಲ. ಆಮೇಲೆ ನಾನು ಜಾಸ್ತಿ ನಾವು ಅವ್ರ ಜೊತೆಲಿ ಹಿಂಗಿದ್ವಿ ಹಂಗಿದ್ವಿ ಅದು ಸಂಬಂಧನೇ ಇಲ್ಲ. ಹಂಗೆ ನೋಡಿದ್ರೆ ಇನ್ನೂ ಭಾಳಷ್ಟು ಜನ ಇದ್ದಾರೆ ಇಂಡಸ್ಟ್ರಿನಲ್ಲಿ, ಅವ್ರ ಹೆಸರುಗಳು ಬೇಡ, ಅವ್ರ ಹತ್ರ ಇನ್ನೂ ಆತ್ಮೀಯವಾಗಿ ಒಡನಾಟ ಇದ್ದಂಥದ್ದು. ಅಂದರೆ ಸೋರ್ಸ್ ಕೋಡ್ಗಳು ಎಷ್ಟೋ ಟ್ರಾವೆಲ್ ಮಾಡಿದ್ದೀವಿ ಅವ್ರ ಜೊತೆ. ಬಟ್ ಐ ಡೋಂಟ್ ಮೈಂಡ್ ಅವರು ಬೆಳೆದಿದ್ದು. ಆಮೇಲೆ ಬೆಳವಣಿಗೆ ಅನ್ನೋದೇನು ಅರ್ಥ, ಏನು ಬೆಳವಣಿಗೆ, ಸಕ್ಸಸ್ ಅಂದರೆ ಏನು? 5 ಸಿನಿಮಾ ಇಟ್ಟಾಗ್ಬಿಟ್ರೆ ಬೆಳವಣಿಗೆ ಅಲ್ಲ. ಅಥವಾ ಏನಂತಾರೆ, ನೀವು ಫಸ್ಟು 1 ಲಕ್ಷ ಜನಕ್ಕೆ ಗೊತ್ತಿರ್ತೀರ, ಆಮೇಲೆ 7 ಕೋಟಿ ಜನಕ್ಕೆ ಗೊತ್ತಾಗ್ತೀರ, ಅದು ಬೆಳವಣಿಗೆ ಅಲ್ಲ. ಅದು ಇಟ್ ಈಸ್ ಎ ಬೈ ಪ್ರಾಡಕ್ಟ್. ಅದು ಬೆಳವಣಿಗೆ ಒಳಗಡೆ ನಡೆಯುತ್ತೆ. ರಿಷಬ್ ಶೆಟ್ಟಿ ಕಾಂತಾರ ಮಾಡಿದಾಗ ನಾನು ಹಿಟ್ಟಾಗ್ಬಿಡ್ಬೇಕು, ಅಷ್ಟು ಜನಕ್ಕೆ ನಾನು ಫೇಮಸ್ ಆಗಬೇಕು ಅಂತ ಮಾಡಿದ ಸಿನಿಮಾ ಅಲ್ಲ. ಹಿ ಮೇಡ್ ಕಾಂತಾರ ಬಿಕಾಸ್ ಆಫ್ ದಿ ಬಿಲೀಫ್. ಅದು ನನ್ನ ಸಿನಿಮಾ ಅಂತ, ಅದು ಹಿಟ್ಟಾಗತ್ತೆ, ಅದು ರೀಚ್ ಆಗುತ್ತೆ ಅಂದಾಗ ರಿಷಬ್ ಶೆಟ್ಟಿ ಫೇಮಸ್ ಆಗ್ತಾರೆ. ಬಟ್ ನಾನು ಫೇಮಸ್ ಆಗಬೇಕು ಅಂತ ಸಿನಿಮಾ ಮಾಡಿದ್ದಲ್ಲ. ಸೊ ಹಂಗಾಗಿ ಫೇಮ್, ಸಕ್ಸಸ್ ಅಥವಾ ಇದೆಲ್ಲ ಇದೆಯಲ್ಲ, ಅದು ಇಷ್ಟೇ. ಅದು ಇಟ್ ಈಸ್ ಏನಂತಾರೆ ಬೈ ಪ್ರಾಡಕ್ಟ್ ಆಫ್ ದಿ ಜರ್ನಿ. ನಾವು ಮಾಡಬೇಕಾಗಿರೋದು ಒಳ್ಳೆ ಕೆಲಸ, ನಮಗೆ ಅನಿಸಿದ ಕೆಲಸ, ಅದನ್ನು ನಾನು ಹುಡುಕಾಟದಲ್ಲೇ ಇದ್ದೀನಿ. ಒಂದು ರಥಕ್ಕೆ 2 ಚಕ್ರ ಅರವಿಂದ್ ಸರ್. ನೀವೊಂದು ಚಕ್ರ ಅಂದ್ಕೊಳ್ಳೋಣ, ಶಿಲ್ಪಾ ಮೇಡಮ್ ಒಂದು ಚಕ್ರ ಅಂದ್ಕೊಳ್ಳೋಣ. ರೈಟ್. ಶಿಲ್ಪಾ ಅವರ ಪಾತ್ರ ನಿಮ್ಮ ಜೀವನದಲ್ಲಿ ನಿಜ ಹೇಳಬೇಕು ಅಂತಂದರೆ ಅದು ಹೆಂಗೆ, ಈಗ ಒಂದಿಷ್ಟು ನೀವು ಓಡಿರ್ತೀರ ಲೈಫಲ್ಲಿ, ಒಂದು ಪಾಯಿಂಟಲ್ಲಿ ಸುಸ್ತಾಗ್ತೀರ, ಅಥವಾ ಇನ್ನೇನೋ ಬೇಕು, ಒಂದೇನೋ ಒಂದು ತಿರುವು ಬೇಕು, ಒಂದು ಎನರ್ಜಿ ಬೇಕು, ಯಾರೋ ಗ್ಲೂಕೋಸ್ ಕೊಡೋರು ಬೇಕು, ಇಲ್ಲಾಂದರೆ ಇನ್ನೊಂದು 20 ಮೈಲಿ ನಿಮ್ಗೆ ಓಡೋಕ್ಕಾಗಲ್ಲ ಅಂದಾಗ ನನ್ನ ಜೀವನದ ಅತ್ಯಂತ ಬೆಸ್ಟ್ ಸ್ಕ್ರಿಪ್ಟ್ ಶಿಲ್ಪ. ಏನಕ್ಕೆ ಅದನ್ನ ಹೇಳ್ತೀನಿ ಅಂದರೆ, ನಾವು ಮೀಟ್ ಆಗಿದ್ದು ಸಿನಿಮಾಯಿಂದಲೇ. ಇವತ್ತು ಕೂಡ ನಮ್ಮ ಏನಂತಾರೆ ಪರ್ಸ್ನಲ್ ಜೀವನ ಕೂಡ ಸಿನಿಮ್ಯಾಟಿಕ್ಕಾಗೇ ಇದೆ. ಅಂದರೆ ಅದು ಸಿನಿಮಾ ಸುತ್ತೋದು ನಾವು. ನನಗಾಗಲಿ ಅವಳಿಗಾಗಲಿ ಯಾವತ್ತೇ ನಮಗೆ ಫ್ರೀ ಟೈಮ್ ಸಿಗುತ್ತೆ ಅಂತ ಏನಾದರೂ ಬಂದರೆ ನಾವು ಅದನ್ನ ಹೋಗಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೆಸಾರ್ಟಲ್ಲೋ ಅಥವಾ ಯಾವುದೋ ದೇವಸ್ಥಾನದಲ್ಲೋ ಕಳೆಯಲ್ಲ. ನಾವು ಸಿನಿಮಾ ಥಿಯೇಟ್ರಲ್ಲೇ ಕೂತಿರ್ತೀವಿ. ಟೈಮ್ ಸಿಕ್ಕಿದಾಗೆಲ್ಲ ಸಿನಿಮಾ ನೋಡ್ತೀವಿ. ಅವಳ ಜರ್ನಿ ಶುರುವಾಗಿದ್ದು ಸಿನಿಮಾಯಿಂದನೇ. ಅವಳು ಯಾವುದೋ ಒಂದು ಚಾನಲಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಇಂಟರ್ವ್ಯೂಗೆ ಹೋಗಿದ್ದಾಗ ಸಿಕ್ಕಿದ್ದು ಶಿಲ್ಪ. ಅವಳಿಗೆ ನಮ್ಮ ಏರಿಯಲ್ಲಿ ಒಂದಿನ ಸಿನಿಮಾ ಇಷ್ಟ ಆಗಿತ್ತು, ಅದರ ಟ್ರೈಲರು ಅದೆಲ್ಲ. ಸೊ ಇಟ್ ವಾಸ್ ಅಗೇನ್ ಮೀಟಿಂಗ್ ಅಬೌಟ್ ಸಿನಿಮಾ. ಆವತ್ತಿಂದ ಇವತ್ತಿನವರೆಗೂ ನಾನು ಏನೇನು ಕೆಲಸಗಳು ಮಾಡಿದ್ದೀನೋ, ಅದು ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಎಲ್ಲದರಲ್ಲೂ ನನ್ನ ಮೊದಲನೇ ಆಡಿಯನ್ಸು, ನನ್ನ ಮೊದಲನೇ ಕ್ರಿಟಿಕ್ಕು 100% ಅವಳೆ. ಆಮೇಲೆ ಇದು
ಅದೇನೋ ಅಂತಾರಲ್ಲ, ಅವಳ ಜಡ್ಜ್ಮೆಂಟ್ ಹಂಗಲ್ಲ. ಈಗ ಮೊದಲೆಲ್ಲ ಹೆಂಗಂದರೆ ನಾನು ಏನೋ ಒಂದು ಬರೆದ್ರೆ ಐ ಯೂಸ್ ಟು ಗೋ ಆ್ಯಂಡ್ ಸ್ಪೀಕ್, ಅಂದರೆ ಅವ್ರಿಗೆ ಹೇಳಲ್ಲ ಇವ್ರಿಗೆ ಹೇಳಲ್ಲ ಅಂತ ಕತೆಗಳನ್ನ ಹೇಳ್ಕೊಂಡು ಓಡಾಡ್ತಿದ್ವಿ. ಈಗ ಶಿಲ್ಪ ಹತ್ರ ಐ ಸ್ಪೆಂಡ್ ಮೋಸ್ಟ್ ಟೈಮ್ ವಿತ್ ದಟ್. ನಾನು ನಮ್ಮಿಬ್ಬರ ಮಧ್ಯೆ ಹಂಗೆ ಇರುತ್ತೆ. ಅಂದರೆ ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ ಟಕ್ಕಂದು ನಾನು ಎದ್ಬಿಟ್ಟು ಯಾವುದೊಂದು ಸೀನ್ ಹೇಳ್ತೀನಿ. ಅವಳ ಜರ್ನಿನಲ್ಲಿ ಅವಳೊಂದಿಷ್ಟು ಕೆಲಸಗಳು ಮಾಡ್ತಾ ಇರ್ತಾಳೆ, ಅದ್ರ ಮಧ್ಯದಲ್ಲಿ ಶಿ ಸಪೋರ್ಟ್ಸ್ ಮೀ. ಸೊ ಚಕ್ರ ನೀವು ಹೇಳಿದ್ರಲ್ಲ ಹಾಗೆ ಈಕ್ವಲಿ ಬೋತ್ ಆಫ್ ಅಸ್. ಇದು ನಾನು ಸಿನಿಮಾ ಮಾಡಿದ್ದೀನಿ ಅಂದರೆ ಅವಳು ಮಾಡಿದ್ದಾಳೆ ಅನ್ನೋ ಫೀಲಿಂಗಲ್ಲೇ ಇರ್ತೀನಿ ನಾನು ಲಿಟ್ರಲಿ. ಅದೇ ಥರನೇ ಇದೆ ಟ್ರಾವೆಲ್ ಇವತ್ತಿನವರೆಗೂ. ನೀವು ಇತ್ತೀಚೆಗೆ ಆಗ್ತಾ ಇರೋ ಸಿನಿಮಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ, ಮಾರ್ಕೆಟ್ ಮೆಕಾನಿಸಮು ಅಷ್ಟು ವರ್ಷದಿಂದ ನೋಡಿದ್ದೀರಾ, ಕೆಲವು ಸತ್ಯಗಳು ನಿಮಗೆ ಗೊತ್ತಿರುತ್ತೆ, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸು. ಕರೆಕ್ಟ್. ನೀವಿಲ್ಲಿ ಉತ್ತರಹಳ್ಳಿಯಲ್ಲೂ ಇರ್ತೀರಾ, ಹೈದರಾಬಾದ್ಗೆ ಹೋಗ್ತೀರಾ, ಅಲ್ಲೇನಾಗ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಕರೆಕ್ಟ್. ನೀವು ಚೇಂಜ್ ಆದ್ರ ಟೈಮಿಗೆ ತಕ್ಕಂಗೆ? ಆಗಿರ್ತೀನಿ, 100% ಆಗಿರ್ತೀನಿ. ಆದರೆ ಚೇಂಜ್ ಆಗಬೇಕು ಅಂತ ಆಗಿದ್ದಲ್ಲ. ಅದೇನಂದ್ರೆ ಆರ್ಗ್ಯಾನಿಕ್ ಆಗಿ ಆಗಬೇಕದು. ಏನಕ್ಕೆ ಅಂತಂದರೆ ಸಿನಿಮಾ ಆಗಲಿ ಸಮಾಜ ಆಗಲಿ ಜೊತೆಲೇ ಟ್ರಾವೆಲ್ ಆಗ್ತಾ ಇರುತ್ತೆ. ಈಗ 10-15 ವರ್ಷದ ಹಿಂದೆ ಸಿನಿಮಾಗಳಲ್ಲಿ ತೋರಿಸ್ತಾ ಇದ್ದಂಥ ವೈಲೆನ್ಸು ಇವತ್ತು ಸಿನಿಮಾಗಳಲ್ಲಿ ತೋರಿಸ್ತಾ ಇರುವಂಥ ವೈಲೆನ್ಸು ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಗಿದೆ ಅಂದರೆ ಸಿನಿಮಾ ನೋಡುವಂತಹ ಪ್ರೇಕ್ಷಕನಿಗೆ ಅದು ಬರೀ ಅವನಿಗೆ ಕಿವಿಗೆ ಕಣ್ಣಿಗೆ ಅಷ್ಟೇ ಸಿಕ್ಕಿದ್ರೆ ಸಾಲದು, ಅದು ಅವ್ನ ಮನಸ್ಸಿಗೆ ಸಿಗಬೇಕು ಅವನ ಕಥೆ ಅಥವಾ ಎಕ್ಸ್ಪೀರಿಯನ್ಸ್. ಸೊ ಪ್ರತಿಯೊಬ್ಬ ಸಿನಿಮಾ ಮೇಕರ್ ಕೂಡ ಆ ಹುಡುಕಾಟದಲ್ಲಿರ್ತಾನೆ. ಹೆಂಗೆ ಇದನ್ನು ಬರೀ ಇಲ್ಲಿ ಕಣ್ಣು ಮುಂದೆ ತೋರಿಸಿದ್ರೆ ಸಾಲದು, ಜನಕ್ಕೆ ಒಳಗೆ ತುಂಬಿಸ್ಬೇಕು ಅದನ್ನು. ಯು ಹ್ಯಾವ್ ಟು ಫಿಲ್ ಇಟ್ ಇನ್ ದೇರ್ ಮೈಂಡ್ ಅಂದಾಗ ಪ್ರಕ್ರಿಯೆ ಚೇಂಜ್ ಆಗುತ್ತೆ, ಮಾರ್ಕೆಟ್ ಚೇಂಜ್ ಆಗುತ್ತೆ, ಮಾಡುವ ರೀತಿ ಚೇಂಜ್ ಆಗುತ್ತೆ. ಆವಾಗ ಈ ಪದಗಳೆಲ್ಲ ಹುಟ್ಕೊಳ್ಳುತ್ತೆ. ಪ್ಯಾನ್ ಇಂಡಿಯಾ, ಆಮೇಲೆ ಏನಂತಾರೆ ಎಲಿವೇಶನ್, ಗೂಸ್ ಬಂಪ್ಸ್, ಆರ್ಕ್, ಅದೇನದು ಸ್ಲಗ್ ಲೈನ್, ಇವೆಲ್ಲ ಬಂದು ನಿಮಗೆ ನೀವೇ ಹಾಕ್ಕೊಂಡಿರೋವಂಥ ಒಂದು ಸುಮ್ಮನೆ ಒಂದು ಟ್ರಾನ್ಸ್ಪೋರ್ಟ್, ಒಂದು ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಷ್ಟೇ. ಅವೆಲ್ಲ ಅದರಿಂದ ಸಿನಿಮಾ ಚೇಂಜ್ ಆಗಲ್ಲ. ನಾವು ಅದನ್ನು ಹೆಂಗೆ ತೊಗೊಳ್ತಾ ಹೋಗ್ತೀವಿ ಅಂತಂದರೆ, ಆಬ್ವಿಯಸ್ಲಿ ಮೊದಲು ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದರೆ 700 ಕಿಲೋಮೀಟ್ರ್ ನೀವು ಟ್ರಾವೆಲ್ ಮಾಡಬೇಕು ಅಂತಂದರೆ ಒಂದು 20 ಅವರ್ ಜರ್ನಿ ಆಗೋದು, ಗೊತ್ತಿಲ್ಲ, ಒಂದು 12 ಅವರ್ ಜರ್ನಿ ಆಗೋದು. ಸೊ ಅದೊಂದು ಗಾಡಿ. ಈಗ ಅದೇ ಜರ್ನಿ ನಿಮ್ಗೆ 8 ಅವರಲ್ಲ 9 ಅವರಲ್ಲ ಆಗುತ್ತೆ. ಬಿಕಾಸ್ ಯುವರ್ ವೆಹಿಕಲ್ಸ್ ಹ್ಯಾವ್ ಚೇಂಜ್ಡ್. ಸಿನಿಮಾ ಹಂಗೆ ಇದೆ, ಮೀಡಿಯಮ್ ಹಂಗೆ ಇದೆ, ಅದನ್ನು ಹೇಳುವ ರೀತಿಗಳು ಚೇಂಜ್ ಆಗಿದೆ. ಮೊದಲು ತುಂಬ ಫಾಸ್ಟಾಗಿ ಸ್ಲೋ ಆಗಿ ಹೇಳ್ತಾ ಇದ್ವಿ, ಇವಾಗ ಫಾಸ್ಟಾಗಿ ಹೇಳ್ತೀವಿ. ಆಡಿಯನ್ಸ್ಗೆ ಹೆಂಗೆ ಹತ್ತಿರ ಆಗ್ತೀವಿ ಅನ್ನೋದು ಮಾತ್ರ ಚೇಂಜ್ ಅಷ್ಟೇ. ಸೊ ಆ ಚೇಂಜ್ ನನ್ನಲ್ಲೂ 100% ಆಗಿರುತ್ತೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು. ಮತ್ತು ಇವತ್ತು ನಾವೆಲ್ಲ ಕಡೆ ಸಿನಿಮಾಗಳನ್ನ ನೋಡ್ತೀವಿ, ವರ್ಲ್ಡ್ ಸಿನಿಮಾ ನೋಡ್ತೀವಿ. ಎಲ್ಲೋ ಸ್ಪೇನಲ್ಲಿ ಏನಾಗ್ತಿದೆ ಸಿನಿಮಾ, ಇನ್ನೊಂದು ಯಾವುದೋ ಫ್ರಾನ್ಸಲ್ಲಿ ಏನಾಗ್ತಿದೆ, ಆಮೇಲೆ ನಮ್ಮಲ್ಲೇ ತಮಿಳ್ನಾಡಿನಲ್ಲಿ ಏನಾಗ್ತಿದೆ, ಹೈದರಾಬಾದಲ್ಲಿ ಏನಾಗ್ತಿದೆ, ಇನ್ನೊಂದು ಕಡೆ ಏನಾಗ್ತಿದೆ, ಎಲ್ಲವನ್ನೂ ನೋಡ್ತಿರೋದ್ರಿಂದ ಇವತ್ತು ನಾವು ಬರೀ ಒಂದು ಚಿಕ್ಕ ಮಾರ್ಕೆಟು, ನಾವು ಕನ್ನಡ ಕರ್ನಾಟಕ ಇಷ್ಟರಲ್ಲೇ ಇಲ್ಲ. ನೀವು ಇಲ್ಲಿ ಕೂತ್ಕೊಂಡು ಕೆಮ್ಮಿದ್ರೆ ಅದು ಪ್ರಪಂಚದಲ್ಲೆಲ್ಲೋ ರಿಸೌಂಡ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಹೇಳೋ ರೀತಿಗೂ ಅಡಾಪ್ಟೇಷನ್ ಆಗಲೇಬೇಕು. ನಾನು ಅಡಾಪ್ಟ್ ಆಗಿದ್ದೀನಿ ಇನ್ ಅ ವೆರಿ ಪಾಸಿಟಿವ್ ವೇ. ಸುಮಾರು ಸಲ ಡಿಸ್ಕಸ್ ಮಾಡೋವಾಗ ನೀವು ಹಂಚ್ಕೊಳ್ತಾ ಇರ್ತೀರ ಸಿನಿಮಾ ಐಡಿಯಾಲಜಿಗಳನ್ನು. ರೈಟ್. ನಿಮಗೆ ಯಾವತ್ತಾದರೂ ಅನ್ನಿಸ್ತಾ ನಾನು ಒಳ್ಳೆ ಕತೆಗಳ ಓಟವನ್ನು ಬಿಟ್ಟು ಬರೀ ದುಡ್ಡುಗೋಸ್ಕರ ಸಿನಿಮಾ ಮಾಡಿಬಿಡೋಣ, ಸೇಫ್ ಝೋನಿಗೆ ಬಂದುಬಿಡೋಣ ಅಂತ? ಇಲ್ಲ, ಇಲ್ಲಿವರೆಗೂ ಅನಿಸಿಲ್ಲ. ಹಾಗಂತ ದುಡ್ಡು ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ. ದುಡ್ಡು ಬೇಕೇ ಬೇಕು. ಸಿನಿಮಾ ಮಾಡೋಕ್ಕೂ ದುಡ್ಡು ಬೇಕು, ಮಾಡಾದ್ಮೇಲೂ ದುಡ್ಡು ಬರಬೇಕು. ಯಾಕಂದರೆ ಇದು ಅಲ್ಟಿಮೇಟ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅದು ಇಟ್ ಹ್ಯಾಸ್ ಟು ಫಿಲ್ ಯುವರ್ ಪಾಕೆಟ್. ಇಲ್ಲಾಂದರೆ ಯಾರೂ ಸರ್ವೈವಲ್, ನಾಟ್ ಓನ್ಲಿ ಸರ್ವೈವಲ್, ಇಟ್ಸ್ ಆಲ್ಸೋ ಅದನ್ನ ಐ ಕಾಲ್ ಇಟ್ ಲೈಫ್. ಅಲ್ಟಿಮೇಟ್ಲಿ ನೀವು ನಿಮ್ಮ, ಬಿಕಾಸ್ ನಾನು ಇದು ಹವ್ಯಾಸ ಅಲ್ಲ, ಇದು ನನಗೆ ಸಿನಿಮಾ ಹವ್ಯಾಸ ಆಗಿದ್ದರೆ ಏನು ಬೇಕಾದರೂ ಆಗಲಿ ಅನ್ಬೋದು. ಬಟ್ ಯಾರೋ ದುಡ್ಡು ಹಾಕ್ತಾ ಇದ್ದಾರೆ, ಅದನ್ನು ಟ್ರೀಟ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂದಾಗ ಇಟ್ ಬಿಕಮ್ಸ್ ಎ ಪ್ರಾಸೆಸ್. ಅದು ಏನು ಕೇಳಿದ್ರಿ ನೀವು? ಆ್ಯಕ್ಚುಲಿ ನಾನು ಸೇಫ್ ಝೋನಿಗೆ ಬರಬೇಕು ಅಂತ ಯಾವತ್ತಾದರೂ ಅನ್ನಿಸ್ತಾನೆ? ಇಲ್ಲ, ಅನಿಸಿಲ್ಲ, ಇಲ್ಲಿವರೆಗೂ ಅನಿಸಿಲ್ಲ. ಆ ಥರ ಸೇಫ್ ಝೋನ್ ಇಲ್ಲ ಅಂತ ನನ್ನ ಪ್ರಕಾರ. ನಿಜವಾಗ್ಲೂ ಹೇಳಬೇಕು ಅಂದರೆ ಸೇಫ್ ಝೋನಲ್ಲಿ ಇಲ್ಲಿವರೆಗೂ ಗೆದ್ದಿರೋವಂಥ ಒಬ್ಬ ವ್ಯಕ್ತಿನೂ ನನ್ನ ಪ್ರಕಾರ ಇಲ್ಲ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ನೀವು ಲಾಸ್ಟ್ 20 ವರ್ಷ ನೋಡಿ, ಸುಮ್ಮನೆ ಜಾಸ್ತಿ ಬೇಡ, ಸೇಫ್ ಝೋನಲ್ಲಿ ಗೆದ್ದಿರೋ ಸಿನಿಮಾ ಯಾವುದಿದೆ? KGF ಸೇಫ್ ಝೋನಾ? ಅಲ್ಲ. ಕಾಂತಾರ ಸೇಫ್ ಝೋನಾ? ಅಲ್ಲ. ಅದ್ರ ಹಿಂದೆ ಬಂದಿರೋವಂಥ ಮುಂಗಾರು ಮಳೆ ಸೇಫ್ ಝೋನಾ? ಅಲ್ಲ. ದುನಿಯಾ ಸೇಫ್ ಝೋನಾ? ಅಲ್ಲ. ಯಾವ ಸಿನಿಮಾ, ಕಿರಿಕ್ ಪಾರ್ಟಿ ಸೇಫ್ ಝೋನಾ? ಅದು ಸೇಫ್ ಝೋನ್ ಅಲ್ಲ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಮಾಡಿರೋವಂಥ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಅದು ಸೇಫ್ ಝೋನಾ? ಅಲ್ಲ. ನೀವು ನೋಡಿ, ಗೆದ್ದಿರೋ ಸಿನಿಮಾಗಳು ಯಾವುದು ಸೇಫ್ ಝೋನ್ ಅಲ್ಲ. ಗೆಲ್ಲದೇ ಇರೋ ಸಿನಿಮಾಗಳೇ ಸೇಫ್ ಝೋನ್ಗೆ ಹೋಗಬೇಕು ಅಂತ ಟ್ರೈ ಮಾಡೋದು.
ಅವ್ರು ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡು ಸೇಫ್ ಝೋನ್ ಅಂತ ಕೂತ್ಕೊಂಡ್ರೆ ಅವ್ರು ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಆ ಸೇಫ್ ಝೋನ್ ಅನ್ನೋದು ನನ್ನ ಪ್ರಕಾರ ಅಪ್ಲಿಕಬಲ್ ಅಲ್ಲ ಸಿನಿಮಾಗೆ. ನೀವು ಅಂದ್ಕೊಂಡಿದ್ದನ್ನು ಮಾಡಿದ್ರೆ ದಟ್ ಈಸ್ ಗುಡ್ ಅಷ್ಟೇ, ಲೈಕ್ ದಟ್. ಓಕೆ, ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ರಿ. ನಿಮ್ಮ ಮಾತುಗಳನ್ನು ಕೇಳ್ತಾ 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 ಅನಿಸಿದ್ದು ಜಾಸ್ತಿ ಪ್ಲ್ಯಾನ್ ಮಾಡಬಾರ್ದು ಅಂತ ನನಗೆ. ಪ್ರಿಡಿಕ್ಷನ್ಸು ಬಹಳ ಕಡಿಮೆ ಆಗಿದ್ರೆ ಬಹುಶಃ ಜೀವನ ಬಹಳ ಈಸಿ ವೇಯಲ್ಲಿ ತೆಗೆದುಕೊಂಡು ಬಂದು ನಿಲ್ಲಿಸ್ಬೋದು ಅಂತ. ನಾನು ಕೊನೆ ಪ್ರಶ್ನೆ ಅದನ್ನೇ ಕೇಳ್ತೀನಿ. ನೆಕ್ಸ್ಟ್ ಲೆವೆಲ್ಲು ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಕತೆ ಏನೇ ಗುಟ್ಟನ್ನು ಕೂಡ ನಾನು ಕೇಳೋದಿಲ್ಲ. ರೈಟ್, ಆಡಿಯನ್ಸು ಥಿಯೇಟ್ರಲ್ಲೇ ನೋಡಿ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನೀವೇ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀರಾ. ಕರೆಕ್ಟ್. ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಅದು ಕೆಲಸಗಳು ಕಂಪ್ಲೀಟ್ ಆಗಿದೆ ಅಂತ. ರೈಟ್. ಅದ್ರ ಬಗ್ಗೆ ಹೇಳ್ತಾನೆ ನಿಮ್ಮ ಆಡಿಯನ್ಸ್ಗೆ ಕೊನೆಯದಾಗಿ ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ಖಂಡಿತ. ಅಂದರೆ ಇದೆಲ್ಲದರ ಮಧ್ಯೆ ಒಂದು ಹುಡುಕಾಟ ಇರುತ್ತಲ್ಲ. ಎಷ್ಟೋ ಸಿನಿಮಾಗಳನ್ನ ಮಾಡ್ತಾ ಬಂದಿರ್ತೀವಿ. ಒಂದು ಗ್ಯಾಂಗ್ಸ್ಟರ್ ಜಾನರಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು, ಅದರ ಗ್ಯಾಂಗ್ಸ್ಟರ್ ಅನ್ನೋದೇನು ಜಾನರ್ ಅಲ್ಲ ಅದು, ಬಟ್ ರೌಡಿಗಳ ಬಗ್ಗೆ ಒಂದು ಕಥೆ ಮಾಡಬೇಕು ಅಂತ ಅನಿಸ್ತು. ಅದು ಏನಾಗುತ್ತೆ, ಯಾರೇ ಒಬ್ಬ ಫಿಲ್ಮ್ ಡೈರೆಕ್ಟರ್ಗೆ ಮೊದಲಿಂದನೂ ಲೋ ಹ್ಯಾಂಗಿಂಗ್ ಫ್ರೂಟ್ ಅಂತಾರೆ. ಅಂದರೆ ಮೊದಲನೇ ಸಿನಿಮಾ ಮಾಡಬೇಕಾದ್ರೇ ಒಬ್ಬ ಹೀರೋ ಕೈಯಲ್ಲಿ ಒಂದು ಲಾಂಗ್ ಕೊಟ್ಟು ಒಂದೊಂದು ಜನರನ್ನ ಹೊಡೆದು ಹಿಂಗೆ ನಿಂತ್ಕೊಂಡ ಅಂದರೆ ನಿಮ್ಗೊಂದು 25 ಸೀನ್ ಸಿಕ್ಬಿಡುತ್ತೆ. ಯಾಕೆ ಸಿಗುತ್ತೆ ಅಂದರೆ ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಅದೊಂದು ಹೀರೋಯಿಸಮ್ ಇರುತ್ತೆ. ಆದರೆ ನಾನು ಅಲ್ಲಿಂದ ಇಲ್ಲಿವರೆಗೂ ಕೂಡ, ಅದು ನಮ್ಮೇರಿಯಲ್ಲೊಂದು ದಿನ ಆಗಿರ್ಬೋದು ಅಥವಾ ತುಗ್ಲಕ್ ಆಗಿರ್ಬೋದು, ಹುಲಿರಾಯ, ಯಾವ ಸಿನಿಮಾಗಳಲ್ಲೂ ರೌಡಿಗಳ ಬಗ್ಗೆ ನಾನು ಸಿನಿಮಾ ಮಾಡಿರಲಿಲ್ಲ. ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ನಾನು ಮಾಡಿರಲಿಲ್ಲ. ಮಾಡಬೇಕು ಅನ್ನೋದಿತ್ತು. ಬಟ್ ಯಾಕೆ ಮಾಡಿರಲಿಲ್ಲ ಅಂದರೆ 10ರಲ್ಲಿ 11 ಸಿನಿಮಾ ತಿರ್ಗಾ ಇನ್ನೊಬ್ಬ ರೌಡಿ ಅವ್ನು ಯಾರನ್ನ ಹೊಡಿತಾನೆ, ಯಾರನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ, ಗಲ್ಲಿಗಳಲ್ಲಿ ಚೇಸ್ ಆಗುತ್ತೆ. ಇದನ್ನು ಬಿಟ್ಟು ಹೌ ಐ ಕ್ಯಾನ್ ಡೂ ಎ ಫಿಲ್ಮ್ ಅಬೌಟ್ ಗ್ಯಾಂಗ್ಸ್ಟರ್ಸ್ ಅಂತ ಯೋಚನೆ ಮಾಡ್ತಿದ್ದೆ. ಸತ್ಯ ಆಲ್ ಟೈಮ್ ಫೇವ್ರೆಟ್ ಸಿನಿಮಾ. ಇವಾಗ ನೀವು ನೋಡಿದ್ರೆ ಸತ್ಯ ಇಸ್ ನಾಟ್ ಎ ಗ್ಯಾಂಗ್ಸ್ಟರ್ ಫಿಲ್ಮ್, ಇಟ್ ಈಸ್ ಎ ಫಿಲ್ಮ್ ಅಬೌಟ್ ಗ್ಯಾಂಗ್ಸ್ಟರ್ಸ್. ಗ್ಯಾಂಗ್ಸ್ಟರ್ಗಳ ಬಗ್ಗೆ ಸಿನಿಮಾ ಅಷ್ಟೇ ಬಿಟ್ಟರೆ ಅದು ಗ್ಯಾಂಗ್ಸ್ಟರ್ ಸಿನಿಮಾ ಅಲ್ಲ. ಅದೇ ಥರದಲ್ಲಿ ನಾನು ರೌಡಿಗಳ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಅದೀಗ ಆಲ್ರೆಡಿ ಶೂಟಿಂಗ್ ಮುಗಿದಿದೆ. ಶೂಟಿಂಗ್ ಮುಗಿದು ಎಡಿಟಿಂಗ್ ಎಲ್ಲ ಆಗೋಗಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿದೆ ಸಿನಿಮಾ. ಇನ್ನೂ ಟೈಟಲ್ ರಿವೀಲ್ ಆಗಿಲ್ಲ, ಸದ್ಯದಲ್ಲೇ ರಿವೀಲ್ ದ ಟೈಟಲ್. ಎಲ್ಲ ಹೊಸಬರು ತಂಡ. ಅದರಲ್ಲಿ ನನ್ನ ಜೊತೆ ಇರೋವಂಥ ಕಲಾವಿದರು ಪ್ರದೀಪ್ ರೋಷನ್, ಉಮೇಶು, ನನ್ನ ಜೊತೆ ಕೆಲಸ ಮಾಡ್ಕೊಂಡು ಬಂದಿರೋ ಎಷ್ಟೋ ಅಂಥ ತಂತ್ರಜ್ಞರು ಕೂಡ ಕಲಾವಿದರಾಗಿದ್ದಾರೆ. ಇನ್ನೊಂದು ವಿಚಾರ ಏನಂದರೆ, ಆ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅಂದರೆ ಒಂದು ಮೇಜರ್ ರೋಲ್ ಮಾಡಿದ್ದೀನಿ. ಅದೆಲ್ಲ ಅದು ಹೆಂಗೆ ಅಂದರೆ ಒಂದು ಹೊಸ ಗ್ಯಾಂಗ್ಸ್ಟರ್ ಸಿನಿಮಾ ನೋಡ್ಬೋದು ನಾವು ಅದರಲ್ಲಿ. ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ, ದ್ವೇಷ, ರೋಷ, ಅಹಮ್ಮು, ಅಹಂಕಾರಗಳ ಕಥೆ, ಹೆಣವಾಗಿ ಹೆಸರಾದ ರೌಡಿಗಳ ಕಥೆ. ಸೊ ಅದು ಬದುಕಿರೋವಾಗ ಯಾವ ರೌಡಿ ಎಷ್ಟು ಫೇಮಸ್ ಆಗ್ತಾನೋ ಗೊತ್ತಿಲ್ಲ, ಅವ್ನು ಸಾವಿಂದ ಅವ್ನು ಫೇಮಸ್ ಆಗ್ಬಿಡ್ತಾನೆ. ಸೊ ವಾಟ್ ಡಸ್ ಹಿ ಲೀವ್ ಬಿಹೈಂಡ್? ಈ ಭೂಮಿ ಒಂದೊಂದು ರಕ್ತದ ಹನಿನ ಹೀರ್ಕೊಂಡಾಗಲೂ 16 ಕಣ್ಣೀರ ಹನಿಗಳನ್ನು ಹೀರ್ಕೊಳ್ಳುತ್ತೆ ಅನ್ನೋದು ಆ ಕಥೆಯ ಸಾರಾಂಶ. ಸದ್ಯದಲ್ಲೇ ಅದರ ಟೈಟಲ್ನ ರಿವೀಲ್ ಮಾಡ್ತೀನಿ. ಹೇಳ್ದಂಗೆ ಅದು ಶೂಟೆಲ್ಲ ಮುಗಿದು ಆಲ್ರೆಡಿ ಪಾವಗಡದಲ್ಲಿ ಶೂಟ್ ಮಾಡಿರೋದು ಇಡೀ ಸಿನಿಮಾ. ಒಂದು ಹೊಸ ಆ್ಯರಿಡ್ ಲ್ಯಾಂಡ್ಸ್ಕೇಪು, ಅಲ್ಲಿನ ಕಲ್ಚರು, ಅಲ್ಲಿನ ಒಂದು ಘಾಟು, ಅಲ್ಲಿನ ಒಂದು ಕಥೆನ ಹೇಳಿದ್ದೀವಿ. ಕಲ್ಲು ಬಂಡೆಗಳ ಮಧ್ಯೆ ಇರೋವಂಥ ಕಥೆ ತುಂಬ ಚೆನ್ನಾಗಾಗಿದೆ ಸಿನಿಮಾ. ಆಡಿಯನ್ಸ್ಗೆ ನಾನು ಏನು ಹೇಳಬೇಕು ಅಂತಂದರೆ, ಇದೇ ಥರದ ಏನಂತಾರೆ ಪ್ರಯತ್ನಗಳನ್ನ ಮಾಡ್ತಾನೇ ಇರ್ತೀನಿ. ನೆಕ್ಸ್ಟ್ ಲೆವೆಲ್ ಪ್ರಯತ್ನ ಇದು ಹೇಳಿದ್ನಲ್ಲ, ಇದು ಯಾವುದೋ ಗ್ಯಾಂಗ್ಸ್ಟರ್ಗಳ ಸಿನಿಮಾ, ತಿಕ್ಕಲು ಹಿಡಿಯೋವರೆಗೂ ಸಿನಿಮಾಗಳನ್ನ ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನನ್ನೊಳಗಿನ ನಾನು ಕಾರ್ಯಕ್ರಮದ ಹೆಸರು, ನಿಮ್ಮೊಳಗಿನ ನಾನು ನೀವು ಯಾವಾಗಲೂ ಹುಡುಕ್ತಾನೆ ಇರಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು. ಯಾಕಂದರೆ ನೆಕ್ಸ್ಟ್ ಲೆವೆಲ್ ದಾರಿಗೆ ಹೆಜ್ಜೆ ಇಟ್ಟುಬಿಟ್ಟಿದ್ದೀರಾ. ಅಲ್ಲಿ ನಿಮಗೆ ಅರವಿಂದ್ ಕೌಶಿಕ್ ಒಳಗಡೆ ಇರೋ ನಾನು ಸಿಗ್ತಾ ಹೋಗಲಿ ಅಂತ ನಾನು ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಆ್ಯಸ್ ಯೂಶುವಲ್ ಅರವಿಂದ್ ಕೌಶಿಕ್ ಅವರ ಮಾತುಗಳು, ಅವರ ಜೀವನ ಶೈಲಿನ ನೋಡಿಕೊಂಡು ಬಂದ್ವಿ. ಒಂದು ಘಟನೆ ಹೇಳಿ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೀನಿ. ನಾನೊಂದು ಸಲ ವಿ ಪುರಂ ಫುಡ್ ಸ್ಟ್ರೀಟಲ್ಲಿ ಹೋಗುವಾಗ ಅರವಿಂದ್ ಕೌಶಿಕ್ ಅವರು ಅವರ ಗೆಳೆಯರ ಜೊತೆ ಜ್ಯೂಸ್ ಕುಡ್ಕೊಂಡು ನಿಂತಿದ್ದರು. ನಾನು ಈ ರೋಡನ್ನು ಈಚೆ ಬದಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ನಾನು ಕಾಲೇಜ್ ದಿನಗಳಿಂದ ನೋಡಿದಂಥ, ಅಡ್ಮೈರ್ ಮಾಡಿದಂಥ ನಿರ್ದೇಶಕರು ಜ್ಯೂಸ್ ಕುಡಿತಾ ಇದ್ದಾರಲ್ಲ, ಎಷ್ಟು ಸರಳವಾಗಿದ್ದಾರೆ ಅಂತ. ಆ ಸರಳತೆ, ಸಿನಿಮಾ ಪ್ರೀತಿ ಇವತ್ತಿಗೂ ಕೂಡ ಅರವಿಂದ್ ಕೌಶಿಕ್ ಅವರಲ್ಲಿ ಕಿಂಚಿತ್ತೂ ಕೂಡ ಕಡಿಮೆ ಆಗಿಲ್ಲ. ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ. ಒಂದಷ್ಟು ಹೊಸ ಸಿನಿಮಾಗಳ ಆಲೋಚನೆ ಕೂಡ ಇದೆ.
ಹೀಗೆ ನಿರಂತರವಾಗಿ ಅವರ ಕನಸುಗಳು ಜಾರಿಯಲ್ಲಿ ಇರಲಿ, ಅವ್ರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಆಶ್ವಾಸನೆಯ ಜೊತೆಗೇ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬಿಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ.